ಬಾಲಿವುಡ್ ಬಿಗ್ ಬಾಸ್ ನವರು ವಕೀಲ್ ಸಾಬ್ ಲಾಯರ್ ಜಗದೀಶ್ಗೆ ರೆಡ್ ಕಾರ್ಪೆಟ್ ಹಾಕಿದ್ದಾರೆ. 2 ಡೇಸ್ ಆಗಿದೆ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಆಗಿರ್ಲಿಲ್ಲ, ನಾನು ಸ್ವಲ್ಪ ಬಿಸಿ ಇದ್ದೆ. ಸೊ ಇದು ಒಂದು ಹೊಸದೊಂದು ಚರಿತ್ರೆ ಅಂತ ನಾನು ಭಾವಿಸ್ತೀನಿ. ಏನು ಹೇಳ್ತೀರಿ ಜಗದೀಶ್ ಸರ್? ಇಲ್ಲೋರ್ ಕರೋನಾಗ ಅಲ್ಲಿ ಆಕ್ಟಿಂಗ್ ಮಾಡಿ ಅಂತ ಕರೆಯೋದಿದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಎ ಬಿಗ್ ಅಚೀವ್ಮೆಂಟ್ ಅಂತ ಅನ್ಸುತ್ತೆ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅಂತ ಅವ್ರು ಥಿಂಕ್ ಮಾಡಿದ್ದಾರೆ ಅಂತಂದ್ರೆ ನಿಮ್ಮ ಒಂದು ವೆಯ್ಟೇಜು ಅಥವಾ ನಿಮ್ಮ ಒಂದು ಪಾಪ್ಯುಲಾರಿಟಿ ಎಲ್ಲಿವರೆಗೂ ಮುಟ್ಟಿದೆ ಅಂತ ನಿಮ್ಗೆ ಅನ್ಸುತ್ತೆ? ನನ್ನ ಗಂಟೆ ಗೌರವ ನನಗೆ ಆಚೆ ಕಡೆ ಚೆನ್ನಾಗಿದೆ. ಐ ಮೈ ಸೆಲ್ಫ್ ಇಸ್ ಅ ಬಿಗ್ ಬಾಸ್. ಸೊ ಬರಬೇಕು ಅಂದ್ರೆ ನಂದೇ ಆದಂಥ ಕಂಡೀಷನ್ಸ್ ಇದೆ. ಕಂಡೀಷನ್ಸ್ ಒಪ್ಕೊಂಡ್ರೆ ಮಾಡೋಣ, ಇಲ್ಲಾಂದ್ರೆ ಏನು ಸಮಸ್ಯೆ ಏನಿಲ್ಲ. ಹಾಗಾದ್ರೆ ಜಗದೀಶ್ ಸರ್ ಬಾಲಿವುಡ್ ಬಿಗ್ ಬಾಸ್ಗೆ ಹೋಗ್ತಿರೋದಕ್ಕೆ ರೀಸನ್ ಸುದೀಪ್ ಸರ್. ಬಟ್ ನನಗೆ ಮೌನವಾಗಿ ಗೊತ್ತಾಗುತ್ತೆ, ಸುದೀಪ್ ಅವರು ಈ ಬ್ರಿಡ್ಜಿಂಗ್ ಎಲ್ಲೋ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಿದೆ. ಅವ್ರು ಹೇಳಿಲ್ಲ ಎಲ್ಲಿನೂ. ದರ್ಶನ್ ಶಿಷ್ಯಂದ್ರು ಪಟಾಲಂ, ಕೆಲವರು ಎಲ್ಲರೂ ಅಲ್ಲ, ಒಳ್ಳೆಯವರು ಇದ್ದಾರೆ ಅದರಲ್ಲಿ. ಕೆಲವೊಂದು ಪಟಾಲಂ ಇದೆ, ಒಂಥರ ರೌಡಿ ಗ್ಯಾಂಗ್ಗಳು, ಅದರಲ್ಲಿ ಒಂದು ಡ್ರಗ್ ಗ್ಯಾಂಗು ಇದೆ. ಯಾರೋ ಚಂಜನಾ ಗಲ್ರಾಣಿ ಅಂತೆ, ಆಯಮ್ಮ ಮಾತಿತ್ರ ಮೈಗೆ ಎದ್ಕೊಂಬತ್ತಲ್ಲ, ಚಂಜನಾ ಯಾಕಮ್ಮ ಖಂಡಿಸಲಿಲ್ಲ? ಏ ಬಾಯ್, ಇವನಿಗೇನ ಜೊತೆಲಿ ಸೇರ್ಕೊಂಡೆ ನೀನು ಜೈಲ್ಗೆ ಹೋಗ್ತೀಯಾ? ಸಿದ್ದರಾಮಯ್ಯ ಅಂತೂ ನೀನು ರಕ್ಷಣೆ ಮಾಡಲ್ಲ, ತಲೆಯಲ್ಲಿ ಇಟ್ಕೊಳ್ಳಿ. KGF ಕಾಂತಾರ ಸಿನಿಮಾ ಬಂದ ಮೇಲೆ ಇಡೀ ಭಾರತೀಯ ಚಿತ್ರರಂಗ ನಮ್ಮ ಕನ್ನಡ ಸಿನಿಮಾ ಅಂದ್ರೆ ಕರ್ನಾಟಕದತ್ತ ತಿರುಗಿ ನೋಡ್ತು. ಇಲ್ಲಿ ಯಾವ ಸಿನಿಮಾ ರೆಡಿ ಆಗ್ತಾ ಇದೆ, ಏನ್ ಕತೆ, ಯಾರನ್ನ ನಾವು ಕರ್ಕೊಂಡು ಹೋದ್ರೆ ಪಾಪ್ಯುಲಾರಿಟಿನ ಹೆಚ್ಚಿಸ್ಕೊಳ್ಬೋದು, ಕರ್ನಾಟಕದ ಜನತೆಯನ್ನ ನಮ್ಮ ಕಡೆ ತಿರುಗಿ ನೋಡುವಂತೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ತೆಲುಗುನವರು, ತಮಿಳವರು, ಮಲಯಾಳಂನವರು, ಬಾಲಿವುಡ್ನವರೆಲ್ಲ ಸ್ಕೆಚ್ ಆಗ್ತಾ ಇದ್ರು. ಆದ್ರೆ ಇದೀಗ ಬಿಗ್ ಬಾಸ್ ಶೋ, ಅಲ್ಲೂ ಕೂಡ ಬಿಗ್ ಬಾಸ್ ಇದೆ ರೀ ಬಾಲಿವುಡ್ ಅಲ್ಲಿ, ಆದ್ರೆ ಕನ್ನಡದಲ್ಲಿ ಬಿಗ್ ಬಾಸ್ ಶೋನ ನೋಡಿ ಈ ವ್ಯಕ್ತಿನ ಯಾವುದೇ ಕಾರಣಕ್ಕೂ ಇಲ್ಲಿ ಬಿಡಬಾರ್ದು, ನಾವು ಕರ್ಕೊಂಡು ಹೋಗ್ಲೇಬೇಕು. ಕರ್ಕೊಂಡು ಹೋದ್ರೆ ನಮ್ಮ ಆಡಿಯನ್ಸ್ ಮಾತ್ರವಲ್ಲ, ಕರ್ನಾಟಕದ ಕಿರುತೆರೆ ಪ್ರೇಕ್ಷಕರನ್ನು ಕೂಡ ಹಿಂದಿ ಬಿಗ್ ಬಾಸ್ ರಿಯಾಲಿಟಿ ಶೋನ ಸೆಳಿಬಹುದು ಅನ್ನೋಂಥ ಕಾರಣಕ್ಕೆ ಅಲ್ಲಿನ ಬಿಗ್ ಬಾಸ್ ಅಂದ್ರೆ ಬಾಲಿವುಡ್ ಬಿಗ್ ಬಾಸ್ನವರು ನಮ್ಮ ಒನ್ ಅಂಡ್ ಓನ್ಲಿ ಲಾಯರ್ ಜಗದೀಶ್, ವಕೀಲ್ ಸಾಬ್ ಲಾಯರ್ ಜಗದೀಶ್ಗೆ ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ಸೊ ಎಲ್ಲರೂ ಕೂಡ ಪ್ರಿಡಿಕ್ಟ್ ಮಾಡ್ತಾ ಇದ್ರು ಕನ್ನಡದ ಒಂದು ಬಿಗ್ ಬಾಸ್ ಶೋಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಲಾಯರ್ ಜಗದೀಶ್ ಅವರು ಎಂಟ್ರಿ ಕೊಡ್ತಾರೆ ಅಂತ. ಸೊ ಕನ್ನಡದವರಲ್ಲ, ಈಗ ಬಾಲಿವುಡ್ನವರು ನಮ್ಮ ಒನ್ ಅಂಡ್ ಓನ್ಲಿ ಜಗದೀಶ್ ಅಂದ್ರೆ ಒನ್ ಅಂಡ್ ಓನ್ಲಿ ವಕೀಲ್ ಸಾಬ್ ಅವರನ್ನ ರೆಡ್ ಕಾರ್ಪೆಟ್ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ಕ್ಷಣ ಒನ್ಸ್ ಅವರಲ್ಲಿ ಹೋದ್ಮೇಲೆ ನಮಗೆ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ ಮಾತಾಡ್ಸ್ಲಿಕ್ಕೆ. ಈಗ ನನ್ನ ಜೊತೆ ಲಾಯರ್ ಜಗದೀಶ್ ಸರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ಕಂಗ್ರ್ಯಾಚುಲೇಷನ್ಸ್. ಬಾಲಿವುಡ್ ಬಿಗ್ ಬಾಸ್ಗೆ ಹೋಗ್ತಿದ್ದೀರಂತೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ. ಸೊ ಈ ಸುದ್ದಿ ನಿಮ್ಮ ಸೋಷಿಯಲ್ ಮೀಡಿಯಾ ಥ್ರೂ ನಮಗೆ ಗೊತ್ತಾಯ್ತು. ಸೊ ಫಸ್ಟ್ ರಿಯಾಕ್ಷನ್? ತುಂಬ ಸಂತೋಷ ಆಯಿತು. ಐ ಥಿಂಕ್ ಎಸ್ಟರ್ಡೇ 2 ಡೇಸ್ ಆಗಿದೆ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಗಿರಲಿಲ್ಲ, ನಾನು ಸ್ವಲ್ಪ ಬಿಸಿ ಇದ್ದೆ. ಸೊ ನೆನ್ನೆ ರಿಯಾಕ್ಟ್ ಮಾಡಿದೆ. ಸೊ ದೇ ಕಾಲ್ ಮೀ. ಸೊ ಎವ್ರಿಥಿಂಗ್ ಈಸ್ ಓಕೆ, ಬಟ್ ಅದೇ ಡೇಟ್ಸ್ ಸ್ವಲ್ಪ ಕ್ಲಾಶ್ ಆಗ್ತಾ ಇದೆ. ಸೊ ಡೇಟ್ಸ್ ಒಂದು ವರ್ಕೌಟ್ ಆಯಿತು ಅಂತಂದ್ರೆ ಐ ಥಿಂಕ್ ಟುಡೇ ದೇ ವಿಲ್ ಆಲ್ಸೋ ಗೆಟ್ ಬ್ಯಾಕ್ ದ ಡೇಟ್ಸ್ ಅಂತ. ಸೊ ನಾನು ಡೇಟ್ಸ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಪಾಸಿಬಲ್ ಆಯಿತು ಅಂತಂದರೆ ಎಸ್. ಯಾ ಬಿಗ್ ಬಾಸ್ ಅನ್ನೋದು ವಿಶ್ವದ ಅತಿ ದೊಡ್ಡ ರಿಯಾಲಿಟಿ ಶೋ. ಎಲ್ಲ ಭಾಷೆಯಲ್ಲೂ ಕೂಡ ಬಿಗ್ ಬಾಸ್ ಬರ್ತಾ ಇದೆ. ಬಟ್ ಇಷ್ಟೊಂದು ಪಾಪ್ಯುಲಾರಿಟಿ ಆಗ್ಲಿಕ್ಕೆ ಅಂದ್ರೆ ಕನ್ನಡದಲ್ಲೂ ಕೂಡ ಬಿಗ್ ಬಾಸ್ ಶುರುವಾಗಿ 10 ಸೀಸನ್ ಮುಗೀತು, 11ನೇ ಸೀಸನ್. ಎಲ್ಲರೂ ಹೇಳಿದಾಗ ಇದೊಂದು ಮೈಲ್ ಸ್ಟೋನು, ಇದೊಂದು ಹೊಸ ಇತಿಹಾಸ ಸೃಷ್ಟಿಸಿದಂಥ ಶೋ. 3 ವಾರಕ್ಕೆ ಮಾಸ್ ಲೀಡರ್ ಆಗಿ ಆಚೆ ಬಂದ್ರಿ. ಸೊ ಈ ವ್ಯಕ್ತಿನ ಕರ್ಕೊಂಡು ಹೋಗ್ಲೇಬೇಕು ಅಂತ ಬಾಲಿವುಡ್ ಇಲ್ಲಿವರೆಗೂ ಕೂಡ ಯಾವ ನಮ್ಮ ಕನ್ನಡದ ಬಿಗ್ ಬಾಸ್ ವೇದಿಕೆಯ ಸ್ಪರ್ಧಿಗಳು ಬಾಲಿವುಡ್ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದನ್ನ ನಾವು ನೋಡೇ ಇಲ್ಲ. ಸೊ ಇದು ಒಂದು ಹೊಸದೊಂದು ಚರಿತ್ರೆ ಅಂತ ನಾನು ಭಾವಿಸ್ತೀನಿ. ಏನು ಹೇಳ್ತೀರಿ ಜಗದೀಶ್ ಸರ್? ಇದು ಕನ್ನಡಿಗರ ಕೊಡುಗೆ. ನಮ್ಮನ್ನ ಎತ್ತಿ ಆಡಿಸಿದ್ರು, ಮುದ್ದಾಡಿದ್ರು, ನಮ್ಮನ್ನ ಹೊಗಳಿದ್ರು. ಐ ಥಿಂಕ್ ನಮಗೋಸ್ಕರ ಕಣ್ಣೀರು ಹಾಕೋರು, ನಮಗೋಸ್ಕರ ಇಲ್ಲ ಜಗದೀಶ್ ಅಲ್ಲಿ ಇರಬೇಕು ಅಂದರು. ಸೊ ಏನೇ ಆಗಿದ್ರು ಅದು ಹಿಂಗೆ ಜನ ಕೊಟ್ಟಂಥ ಪ್ರೀತಿ. ಆ ಜನ ಕೊಟ್ಟಂಥ ಪ್ರೀತಿನ ಮೋಸ್ಟ್ಲಿ ನನ್ನ ಅಭಿನಯವನ್ನು ಅಥವಾ ನನ್ನ ಐ ಥಿಂಕ್ ವಾಟ್ ಕಾಂಟ್ರಿಬ್ಯೂಷನ್ ಅಂತ ಏನು ಬಿಗ್ ಬಾಸ್ ಕನ್ನಡದಲ್ಲಿ ಏನಿದೆ ಅದು ಅಲ್ಲಿ ನೋಡಿದ್ದಾರೆ. ಯಾಕಂದರೆ ಐ ಥಿಂಕ್ ಎಂಡೋಲೋಮ್ ಇಸ್ ದ ಮದರ್ ಕಂಪನಿ, ಎಲ್ಲ ಒಟ್ಟಿಗೆ ನೋಡ್ತಾರೆ. ಸೊ ಇದ್ರ ಇಂಪ್ಯಾಕ್ಟ್ ಅಲ್ಲಿ ಆಗಿದೆ. ಈಗ ಅಲ್ಲಿನವ್ರು ಇಲ್ಲಿ ಕರ್ಕೊಂಬಂದು ಆ್ಯಕ್ಟಿಂಗ್ ಮಾಡೋದು ಬೇರೆ, ಹೀರೋಯಿನ್ ಕರ್ಕೊಂಬಂದು ಆ್ಯಕ್ಟಿಂಗ್ ಮಾಡೋದು ಬೇರೆ. ಇಲ್ಲೋರು ಕರ್ಕೊಂಡೋಗಿ ಅಲ್ಲಿ ಆ್ಯಕ್ಟಿಂಗ್ ಮಾಡಿ ಅಂತ ಕರೆಯೋದಿದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಎ ಬಿಗ್ ಅಚೀವ್ಮೆಂಟ್ ಅಂತ ಅನ್ಸುತ್ತೆ. ಸೊ ಪಾಸಿಬಲಿ ಎಸ್ ಥಿಂಗ್ಸ್ ಆರ್ ವರ್ಕಿಂಗ್. ಒಂದೇ ಒಂದು ಐ ಥಿಂಕ್ ಮೊಬೈಲ್ ಫೋನ್ ಆಡಿಷನ್ ಆಯಿತು. ಸೊ ಅವ್ರದ್ದು ಓಕೆ ಇದೆ, ಬಟ್ ನನ್ನ ಡೇಟ್ಸ್ ಸ್ವಲ್ಪ ಕ್ಲಾಶ್ ಆಗ್ತಾ ಇದೆ. ಹಂಗಾಗಿ ವಿ ಜಸ್ಟ್ ವರ್ಕಿಂಗ್ ಔಟ್ ದ ಡೇಟ್ಸ್. ಒಂದು ಖುಷಿ ವಿಚಾರ. ವಾಟ್ಸಪ್ ಸ್ಕ್ರೀನ್ ಶಾಟ್ ನೋಡಿದ್ರೆ ನೀವು ಅವ್ರ ಕಾಲ್ನ ಪಿಕ್ ಮಾಡಿರಲ್ಲ. ಸೊ ಹಾಗಾಗಿ ದಿಸ್ ಇಸ್ ಆನಂದ್ ಫ್ರಮ್ ಬಿಗ್ ಬಾಸ್ ನ್ಯೂಸ್ ಚಾನಲ್ ಅಂತ ಹೇಳಿರೋದು ನನಗೆ ಗೊತ್ತಾಯ್ತು. ಸೊ ಅವ್ರ ರಿಯಾಕ್ಷನ್ ಹೇಗಿತ್ತು ಸರ್ ನಿಮ್ಮನ್ನ ಸಂಪರ್ಕ ಮಾಡಿದಾಗ? ಅವ್ರು ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ನಿಮ್ಮನ್ನ ಕರ್ಕೊಂಡು ಹೋಗೋದಿಕ್ಕೆ? ಮೊದಲನೇದಾಗಿ ಫಸ್ಟು ನಾನು ಇಂಗ್ಲೀಷಲ್ಲಿ ಮಾತಾಡಿದೆ, ಭಾಷೆ ಬರುತ್ತಾ ಅಂತ. ಸೊ ಇಟ್ ವಾಸ್ ಲೈಕ್ ಹಿಂದಿ ಎಷ್ಟು ಮಟ್ಟಿಗೆ ಬರುತ್ತೆ ಅಂತ. ಸೊ ಒಂದು ಹಾಫ್ ಅನ್ ಅವರ್ ಹಿಂದಿನಲ್ಲೇ ಆಡಿಷನ್ ಆಯಿತು. ಸೊ ಇಟ್ ವಾಸ್ ಲೈಕ್ ಕ್ಲಿಯರ್ ಅಂತ. ಸೊ ಅವ್ರು ಹೇಳಿದ್ರು ಯು ವಿಲ್ ಬಿ ವೆರಿ ಪ್ರೌಡ್, ಏನೋ ಸಲ್ಮಾನ್ ಖಾನ್ ನಿಂತ್ಕೊಂತೀವಿ. ನಾವು ಹೇಳಿದ್ರೆ ನಾವು ಯಾವ ಸಲ್ಮಾನ್ ಖಾನ್ಗಿಂತ ಕಡಿಮೆ ಇಲ್ಲ, ನಾವು ಕನ್ನಡ ಸಲ್ಮಾನ್ ಖಾನೇ ಅಂತಂತೀವಿ. ಬಟ್ ದೇವರ್ ಲೈಕ್ ಪ್ರೊಜೆಕ್ಟಿಂಗ್ ತುಂಬ ಆಯ್ಪು ಅದೇ ಇದು ಅಂತ. ನಾನು ಹೇಳಿದೆ, ಸಿ
ವೆದರ್ ವಿ ವಾಂಟ್ ಆರ್ ನಾಟ್ ಒಂದು ಮಾರ್ಕೆಟ್ ಕ್ರಿಯೇಟ್ ಆಗಿದೆ. ಸೊ ನಾನು ಕೂಡ ವೆಯ್ಟೇಜ್ ಇದೆ. ಸೊ ಬರಬೇಕು ಅಂದರೆ ನನ್ನದೇ ಆದಂಥ ಕಂಡೀಷನ್ಸ್ ಇದೆ. ಕಂಡೀಷನ್ಸ್ ಒಪ್ಕೊಂಡ್ರೆ ಮಾಡೋಣ, ಇಲ್ಲಾಂದರೆ ಏನು ಸಮಸ್ಯೆ ಏನಿಲ್ಲ. ಐ ಆಮ್ ಹ್ಯಾಪಿ ವಿತ್ ಮೈ ಈಗ ಕೊಟ್ಟಿರೋವಂಥ ಆಸ್ತಿನಿ ದೊಡ್ಡದಾಗಿದೆ. ಐ ಆಮ್ ಹ್ಯಾಪಿ ವಿತ್ ಅಂಡು. ಬಟ್ ಅವ್ರಿಗೆ ಬೇಕಾಗಿದೆ, ದೇ ಬ್ಯಾಡ್ಲಿ ರಿಕ್ವೈರ್ ಏನೋ ಜಗದೀಶ್ ಅನ್ನೋ ಒಂದು ಕ್ಯಾರೆಕ್ಟರ್ ಬೇಕಾಗಿದೆ. ಸೊ ಯೂಶಲಿ ನಾವು ಹಿಂದಿ ಬಿಗ್ ಬಾಸ್ ಶೋನಲ್ಲಿ ನೋಡಿರೋದು ಒಂದು ಕಿರಿಕು, ಸೆಕೆಂಡ್ಗೂ ಏನಾದರೂ ಒಂದು ಮಾಡ್ತಾ ಇರಬೇಕು, ಕಿರಿಕ್ ಮಾಡ್ತಾ ಇರಬೇಕು, ಇಲ್ಲಾಂದ್ರೆ ಕಂಟೆಂಟ್ ಕೊಡೋದಕ್ಕೆ ಒಂದು ಲವ್ ಆದರೂ ಮಾಡಬೇಕು. ಅದೆಲ್ಲವನ್ನು ಕೂಡ ನಾವು ನಮ್ಮ ಬಿಗ್ ಬಾಸ್ ಶೋನಲ್ಲಿ ನೀವು ನೋಡಿದೀವಿ ಹಂಸ ಅವ್ರ ಜೊತೆಗೆ. ಉಡಾಯಿಸ್ಬಿಟ್ಟಿದ್ವಿ ಮೇಡಮ್. ಇಟ್ ಹಾಸ್ ಬ್ರೋಕನ್ ದ ಸ್ಕೈಸು. ಕನ್ನಡಿಗರು ಕೂಡ ಬಿಗ್ ಬಾಸನ್ನು ಇಂಟರ್ನ್ಯಾಷನಲ್ ಲೆವೆಲ್ ತೊಗೊಂಡೋಗ್ಬೋದು. ಅವ್ರು ಅದನ್ನೇ ಹೇಳಿದ್ರು, ನಮ್ಮ ಹಿಂದಿ ವರ್ಲ್ಡ್ ವೈಡ್ ನೋಡ್ತಾ ಇದ್ರಿ, ಕನ್ನಡನ ವರ್ಲ್ಡ್ ವೈಡ್ ನೋಡ್ತಾ ಇದ್ರು ಅಂತ. ಇನ್ಫ್ಯಾಕ್ಟ್ ಆನಂದ್ ಹೇಳಿದ್ಕೆ ನಂಗೆ ತುಂಬ ಖುಷಿ ಆಯಿತು. ನಿಜವಾಗ್ಲೂ ಜನ ಮೆಚ್ಕೊಂಡಿದ್ದಾರೆ. ಪ್ರಪಂಚದಂತೆ ನಮ್ಮ ಕನ್ನಡ ಜನನ ಮೆಚ್ಕೊಂಡಿದ್ದಾರೆ. ಮಾಧ್ಯಮಗಳು ಅಷ್ಟೇ ನಮ್ಮನ್ನು ಎತ್ತಾಡಿಸಿದ್ದಾರೆ. ನಾವು ಯಾರನ್ನೂ ಮರೆಯೋಂಗಿಲ್ಲ. ಇನ್ಫ್ಯಾಕ್ಟ್ ಇವತ್ತು ಬಾಲಿವುಡ್ ಅವರೇನಾದರೂ ಕನ್ನಡದ ಐ ಥಿಂಕ್ ಬೆಂಗಳೂರಿಗೆ ಅಥವಾ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ನಿಜವಾಗ್ಲೂ ಅದೊಂದು ಖುಷಿ ವಿಚಾರ ಅಂತ ನನಗೆ ಅನ್ಸುತ್ತೆ. ಸರ್, ಬಿಗ್ ಬಾಸ್ ಹಿಂದಿಯವರು ನಿಮ್ಮನ್ನು ಅಪ್ರೋಚ್ ಮಾಡೋದಕ್ಕೆ ಇನ್ನೊಂದು ಸುದೀಪ್ ಅವರು ಎಂಥದ್ದು ಆಲ್ ಓವರ್ ಇಂಡಿಯಾ ಗೊತ್ತಿದೆ, ಸುದೀಪ್ ಹೋಸ್ಟ್ ಮಾಡ್ತಾರೆ ಅನ್ನೋದಕ್ಕೆ ಅಲ್ಲೊಂದಿಷ್ಟು ಜನ ಫ್ಯಾನ್ಸು ನೋಡ್ತಾ ಇದ್ರು. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅಂತ ಅವ್ರು ಥಿಂಕ್ ಮಾಡಿದ್ದಾರೆ ಅಂತಂದ್ರೆ ನಿಮ್ಮ ಒಂದು ವೆಯ್ಟೇಜು ಅಥವಾ ನಿಮ್ಮ ಒಂದು ಪಾಪ್ಯುಲಾರಿಟಿ ಎಲ್ಲಿವರೆಗೂ ಮುಟ್ಟಿದೆ ಅಂತ ನಿಮ್ಗೆ ಅನ್ಸುತ್ತೆ? ಇಟ್ಸ್ ಗ್ರೇಟ್ ಹೈಟ್ಸ್ ಅಂತ ಹೇಳ್ಬೋದು. ತುಂಬ ದೊಡ್ಡ ಮಟ್ಟಕ್ಕೆ ಅದು ಬೆಳೆದು ನಿಂತಿದೆ. ಒಂದು ಕಂಟೆಂಟು, ಎರಡನೇದು ಐ ಥಿಂಕ್ ಆ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ನನ್ನ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಎಲ್ಲ ಆಗಿದೆ ಅದು. ಜೊತೆಯಲ್ಲಿ ಟು ಗ್ರೇಟ್ ಲೆವೆಲ್ ಸುದೀಪ್ ಎಲ್ಲೂ ಹೇಳಿಲ್ಲ ಈ ವಾಚರನ್ನ. ಬಟ್ ನನಗೆ ಮೌನವಾಗಿ ಗೊತ್ತಾಗುತ್ತೆ, ಸುದೀಪ್ ಅವರು ಈ ಬ್ರಿಡ್ಜಿಂಗ್ ಎಲ್ಲೋ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಿದೆ. ಅವ್ರು ಹೇಳಿಲ್ಲ ಎಲ್ಲಿನೂ. ಐ ಥಿಂಕ್ ಡೇ ಬಿಫೋರ್ ಅಷ್ಟೇ ಈ ಕಾಲ್ ಬರೋಕ್ಕೆ ಒಂದು ದಿವಸ ಮುಂಚೆ ಸುದೀಪ್ ಅವ್ರ ಒಂದು ಪಾರ್ಟಿ ಆರ್ಗನೈಸ್ ಮಾಡಿದ್ರು. ಐ ವಾಸ್ ದೇರ್. ಅಲ್ಲೂ ಕೂಡ ಏನು ಚರ್ಚೆ ಆಗಲಿಲ್ಲ, ಎಲ್ಲ ಮೌನವೇ ಆಗ್ತಾ ಇದೆ. ಸೊ ಮೌನ ಮಾತಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಹಾಗಾದ್ರೆ ಜಗದೀಶ್ ಸರ್ ಬಾಲಿವುಡ್ ಬಿಗ್ ಬಾಸ್ಗೆ ಹೋಗ್ತಿರೋದಕ್ಕೆ ರೀಸನ್ ಸುದೀಪ್ ಸರ್, ಬಿಕಾಸ್ ಆಫ್ ಸುದೀಪ್ ಸರ್ ಹೇಳಿಲ್ಲ. ನನ್ನ ಒಂದು ಊಹೆ ಇದು. ಎಲ್ಲೋ ಒಂದ್ ಕಡೆ ಐ ಥಿಂಕ್ ಸುದೀಪ್ ಬ್ರಿಡ್ಜ್ ಮಾಡಿರ್ಬೋದು ಅಂತ ನನ್ನ ಗೆಸ್ಸಿಂಗ್. ಗೊತ್ತಿಲ್ಲ, ಯಾಕಂದ್ರೆ ಇಷ್ಟು ಪರ್ಫೆಕ್ಟ್ ಆಗಿ ಅವ್ರು ನೋಡಿದಾರೆ ಅಂತಂದ್ಮೇಲೆ ದೇ ಶುಡ್ ಬಿ ಸಂಬಡಿ ಫ್ರಮ್ ಕರ್ನಾಟಕ ಕೋಆರ್ಡಿನೇಟಿಂಗ್ ವಿತ್ ಕನ್ನಡ ಇಂಡಸ್ಟ್ರಿಯಿಂದ ಯಾರೋ ಕೋಆರ್ಡಿನೇಟ್ ಮಾಡಿರ್ಬೋದು. ಸೊ ಸುದೀಪ್ ಅವ್ರು ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ. ಮಾಡಿರ್ಬೋದು, ಇಲ್ಲ ಅಂತ ಇರ್ಬೋದು. ಬಟ್ ಐ ಡೌಟ್ ಸೊ. ಸುದೀಪ್ ಸರ್ ಸಲ್ಮಾನ್ ಖಾನ್ ಜೊತೆ ತುಂಬಾ ಚೆನ್ನಾಗಿದ್ದಾರೆ. ಸೊ ದಬಾಂಗ್ ಸೀಕ್ವೆಲ್ ನಲ್ಲಿ ಇಬ್ರು ಕೂಡ ಕಾಂಬಿನೇಷನಲ್ ಸಿನಿಮಾ ಬಂತು. ಸೊ ಅವರು ಬೆಂಗಳೂರಿಗೆ ಬಂದಿದ್ರು, ಮನೆಗೆ ಬಂದಿದ್ರು, ಒಂದು ಕಾಸ್ಟ್ಲಿ ಕಾರ್ನ ಗಿಫ್ಟ್ ಮಾಡಿದ್ರು. ಇದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ನೀವು ಹೇಳಿದಾಗ ಈಗ ಬ್ರಿಡ್ಜ್ ಆಗಿ ನಿಂತಿದ್ದಾರೆ ಸುದೀಪ್ ಅವರು ಅನ್ನೋಂಥದ್ದು ನನಗೆ ಅನ್ಸುತ್ತೆ. ಸುದೀಪ್ ಎಲ್ಲಕ್ಕೂ ಸಹ ಹೇಳಿಲ್ಲ. ಅದೇ ಹೇಳ್ತಾರಲ್ಲ, ಈ ಕೈಗೆ ದಾನ ಮಾಡಿದ್ರೆ ಈ ಕೈ ಗೊತ್ತಾಗ್ಬಾರ್ದಂತೆ, ಈ ಕೈಗೆ ಒಳ್ಳೇದು ಮಾಡಿದ್ರೆ ಈ ಕೈ ಗೊತ್ತಾಗ್ಬಾರ್ದಂತೆ. ಸುದೀಪ್ ಆ ಥರ ಕ್ಯಾರೆಕ್ಟರ್, ಆ ಥರ ಒಂದು ವ್ಯಕ್ತಿತ್ವ. ಸೊ ಐ ಥಿಂಕ್ ನನಗೊಂದು ಡೌಟ್ ಇದೆ, ನಾನು ಕೇಳೋಕೆ ಹೋಗ್ಲಿಲ್ಲ ಎಲ್ಲ ಒಂದು ಕಡೆ. ಸೋಷಿಯಲ್ ಮೀಡಿಯಾದಲ್ಲಿ ಸಲ್ಮಾನ್ ಖಾನ್ ಸರ್ ಜೊತೆ ಶಿಲ್ಪಾ ಶೆಟ್ಟಿ ಮೇಡಮ್ ಜೊತೆಗೆ ಒಂದಿಷ್ಟು ಜನದ್ದು ಫೋಟೋ ಹಾಕಿದಿರಿ. ಸೊ ಅದ್ರ ಹಿಂದೆ ಶಿಲ್ಪಾ ಶೆಟ್ಟಿ ಅವರು ಈ ಬಿಗ್ ಬಾಸ್ ಶೋನಲ್ಲಿ ಇರ್ತಾರೆ ಅಂತಾನ ಅಥವಾ ಯಾಕೆ ಸರ್? ಐಡಿಯಾ ಇಲ್ಲ ನನಗೆ. ಬಟ್ ಇಟ್ ವಾಸ್ ಲೈಕ್ ಸೆಂಡ್ ಬೈ ಸಮ್ ದ ಟೀಮ್. ಸೊ ನನ್ಗೆ ಹಾಕಿ ಅಂತ ಕೊಟ್ಟರು ನಾನು ಹಾಕಿದೆ ಅಷ್ಟೇ, ಬರೀ ಏನಿಲ್ಲ. ಶಿಲ್ಪಾ ಶೆಟ್ಟಿ ಅವ್ರ ಜೊತೆ ಅಲ್ಲಿ ಒಂದು ವೇದಿಕೆ ಶೇರ್ ಮಾಡೋದಾದ್ರೆ ಬಿಗ್ ಬಾಸ್ ಒಳಗಡೆ ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ ನಮ್ಮ ಕನ್ನಡತಿ ಜೊತೆ ನಿಂತ್ಕೊಳ್ಳೋದಕ್ಕೆ? ಡೆಫಿನೆಟ್ಲಿ. ಈಗ ನೋಡಿ, ಐಶ್ವರ್ಯ ಆಗಿರ್ಬೋದು ಅಥವಾ ನಮ್ಮ ಶಿಲ್ಪಾ ಶೆಟ್ಟಿ ಆಗಿರ್ಬೋದು, ಪ್ರಕಾಶ್ ರೈ, ನಮ್ಮ ಸುದೀಪು, ಐ ಥಿಂಕ್ ಕರ್ನಾಟಕದ ಕ್ರಶ್ ನಮ್ಮ ರಶ್ಮಿಕಾ ಮಂದಣ್ಣ, ಇವರೆಲ್ಲ ನಮ್ಮ ಆಸ್ತಿ. ನಮ್ಮ ಆಸ್ತಿಯಲ್ಲಿ ಇದೆ ಅಂತಂದ್ರೆ ನಮ್ಗೆ ನಿಜವಾಗ್ಲೂ ಗೌರವ ಆಗುತ್ತೆ. ಅವ್ರ ಜೊತೆಯಲ್ಲಿ ಎಸ್, ನಾನು ಕೂಡ ಎಲ್ಲೋ ಒಂದು ಕಡೆ ಒಂದು ಆ ಲೆವೆಲಲ್ಲಿ ನನಗೆ ಅವಕಾಶ ಸಿಕ್ಕಿರೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಡೆಫಿನೆಟ್ಲಿ ವಿಲ್ ರಾಕ್. ಕನ್ನಡಿಗರ ಪವರ್ ಏನು ಅಂತ ಐ ಥಿಂಕ್ ಆ ಒಂದು ಬಾಲಿವುಡ್ ಮಣ್ಣಲ್ಲಿ ತೋರಿಸುವಂಥ ಅವಕಾಶ ನಾವು ತೋರಿಸ್ತೀವಿ ಮೇಡಮ್. ರೆಮ್ಯುನರೇಷನ್ ಅಂತ ಬಂದಾಗ ಎಷ್ಟು ಡಿಮಾಂಡ್ ಮಾಡ್ತಾ ಇದ್ದೀರಾ ಸರ್ ಆ ಒಂದು ವೇದಿಕೆಗೆ ಹೋಗೋದಕ್ಕೆ? ಮೇಡಮ್ ನಾನೇನು ಡಿಮ್ಯಾಂಡ್ ಮಾಡ್ತಾ ಇಲ್ಲ, ಅವ್ರಿಗೆ ಕೊಡ್ತಾರೆ ಮೇಡಮ್. ನಮಗೆ ಹೊಟ್ಟೆ ತುಂಬಿ ನಾವು ಇಟ್ಟಾಡಿಸೋಷ್ಟು ಕೊಡೋಷ್ಟು ಕೆಪಾಸಿಟಿ ಅವ್ರಿಗಿದೆ. ಹಂಗಾಗಿ ಒಂದು ಲೆವೆಲ್ ಅವ್ರಿಗೂ ಅಷ್ಟೇ ನಾವು ಕೇಳಬೇಕಾಗತ್ತೆ. ಒಂದು ಲೆವೆಲ್ ಕ್ರಾಸ್ ಆದಮೇಲೆ ನಾವು ಏನು ಕೇಳೋ ಅವಶ್ಯಕತೆ ಇಲ್ಲ, ಕೇಳದೆ ಎಲ್ಲ ಬಂದು ನಮ್ಮ ಮುಂದೆ ನಿಂತ್ಕೊಳ್ತದೆ. ಹಂಗಾಗಿ ನಾನು ಕೇಳೋಂಥ ಅವಶ್ಯಕತೆ ಇಲ್ಲ ಮೇಡಮ್. ಸರ್, ಒಂದು ವಾಯ್ಸ್ ನೋಟು ನಾನು ಗಮನಿಸಿದೆ. ಬಾಲಿವುಡ್ ಬಿಗ್ ಬಾಸ್ ಆಫರ್ ಜೊತೆಗೆ ಒಂದಿಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಾ. ಒಂದು ಕ್ಲೀನ್ ಹ್ಯಾಂಡ್ CM ಆಗಬೇಕು ಅನ್ನೋದು, ಒನ್ ಡೇ ಐ ವಿಲ್ ಬಿಕಮ್ CM ಅಂತ ನನ್ನ ಜೊತೆ ಮಾತಾಡ್ಬೇಕಾದ್ರೆ ಹೇಳಿದ್ರಿ. ಬಟ್ ಕ್ಲೀನ್ ಹ್ಯಾಂಡ್ CM ಆಗಬೇಕು ಅನ್ನೋಂಥ ಕನಸನ್ನ ಆ ಒಂದು ವಾಯ್ಸ್ ನೋಟಲ್ಲಿ ರಿವೀಲ್ ಆಗಿದೆ. ಸೊ ಆ CM ಆಗೋದ್ರ ಬಗ್ಗೆ ಈಗ ಒಂದು ರಿಯಾಕ್ಷನ್. ಇಲ್ಲ ಮೇಡಮ್, ಈಗ ನೋಡಿ, ಒಂದು CM ಆಗೋದು ಕುರ್ಚಿ ಆನಂದ ಪಡೋಕ್ಕೆ, ಪಕ್ಷವನ್ನು ಬಲಪಡಿಸೋಕ್ಕೆ ಅಂದ್ಕೊಂತಾರೆ. ನನ್ನ ಪ್ರಕಾರ ನಾನು ಜನರನ್ನ ಖುಷಿ ಪಡಿಸೋಕ್ಕೋಸ್ಕರ CM ಆಗಬೇಕು ಅಂತಿದ್ದೀನಿ. ಡೆಫಿನೆಟ್ಲಿ ನಾನು ಇದುವರೆಗೂ ಪಟ್ಟಂಥ ಕನಸುಗಳು ಯಾವುದು ಕೂಡ ಅದು ಇದಾಗಿಲ್ಲ. ಆಮೇಲೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ನಮ್ಮ ಐ ಥಿಂಕ್ ನಾವು ಸರ್ವೆ ಡಿಪಾರ್ಟ್ಮೆಂಟಲ್ಲಿ ನಿಂತ್ಕೊಂಡಿದ್ದೀವಿ. ನಮ್ಮ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಒಂದಷ್ಟು ಈಗ 6th ಪೇ ಕಮಿಷನ್ ನಡೀತಾ ಇದೆ. ಅವ್ರಿಗೊಂದು 10th ಪೇ ಕಮಿಷನ್ ರಿಲೀಸ್ ಮಾಡಿಬಿಟ್ರೆ, ಕೈ ತುಂಬ ಹಣ ಅವ್ರಿಗೆ ಸಂಬಳ ಕೊಟ್ಬಿಟ್ರೆ ₹1 ಲಂಚ ಮುಟ್ಟಲ್ಲ. ಅದು ಕೊಡೋಣ ಬಿಡಿ, ಏನಾಗುತ್ತೆ. ನಮ್ಮ ಎಂಪ್ಲಾಯೀಸ್ಗೆ, ನಾವು ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಕೈ ತುಂಬ ಒಂದು 10th ಪೇ ಕಮಿಷನ್ ನಾವು ಕೊಟ್ಬಿಟ್ರೆ ಐ ಥಿಂಕ್ ಯಾರೂ ಲಂಚ ಮುಟ್ಟಲ್ಲ.
ಸೊ ಹಂಗಾಗಿ ಐ ಥಿಂಕ್ ಭ್ರಷ್ಟಾಚಾರ ನಿಲ್ಲಿಸಬೇಕು ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಅವ್ನ ಸಂತೃಪ್ತಿ ಇರಬೇಕು. ಮೊದಲು ನಮ್ಮ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ, ಪಬ್ಲಿಕ್ ಸರ್ವೆಂಟ್ಸ್ಗಳಿಗೆ ಅವ್ನ ಸಂತೃಪ್ತಿ ಕೊಟ್ಬಿಟ್ರೆ ಐ ಥಿಂಕ್ ಡೆಫಿನೆಟ್ಲಿ ನಾನು ಕೂಡ ಒಂದು ಕ್ಲೀನ್ ಹ್ಯಾಂಡ್ ಸಿ ಎಮ್ ಆಗಬೇಕು ಅಂತ ಇಷ್ಟ. ಎಲ್ಲರೂ ಇನೋವಾದಲ್ಲಿ ಓಡಾಡ್ತಾರೆ, ಇಂಪೋರ್ಟೆಡ್ ಕಾರ್ಸಲ್ಲಿ ಓಡಾಡ್ತಾರೆ. ಪಾಸಿಬಲಿ ಒಂದು ಮಹೀಂದ್ರ ಬೊಲೆರೋ ಗೆಲ್ಲರೋ ತೊಗೊಂಡು ಒಬ್ಬ ಸಿ ಎಮ್ ಓಡಾಡಬೇಕು ಅಂತ ದಿನ ಬರಬೇಕು. ಯಾಕಂದರೆ ಸಿ ಎಮ್ ಕುರ್ಚಿಲಿ ಕೂತ್ಕೊಂಡು ಆನಂದ ಪಡೋಕ್ಕಲ್ಲ ಅಥವಾ ಇಂಪೋರ್ಟೆಡ್ ಕಾರಲ್ಲಿ ಓಡಾಡೋಕ್ಕೂ ಅಲ್ಲ. ನೀನೊಬ್ಬ ಸೇವಕ, ಒಬ್ಬ ಪಬ್ಲಿಕ್ ಸರ್ವೆಂಟ್ ಅಂತ ಇಲ್ಲಿ ಬ್ಯಾಡ್ಜ್ ಗೀಜ್ ಹಾಕ್ಕೊಂಡು ಒಬ್ಬ ಸಿ ಎಮ್ ಓಡಾಡೋಂಥ ತಮ್ಮೆ ಬರಬೇಕು. ರಾತ್ರಿ 12 ಗಂಟೆಗೆ ಹೆಣ್ಮಕ್ಳು ನಿಮ್ಮ ಥರ ಮೈಕ್ ಇಟ್ಕೊಂಡು ಅಥವಾ ಆಟ ಆಡ್ಕೊಂಡು ಬೀದಿಲಿ ಹೋಗುವಂಥ ಸಮಯ ಬರಬೇಕು. ನಮ್ಮ ಪೊಲೀಸರು ಕೂಡ ಕ್ರೈಮ್ ಕಡಿಮೆ ಆಗಬೇಕು, ಕ್ರೈಮ್ ರೇಟ್ ಕಡಿಮೆ ಆಗಬೇಕು ಮೇಡಮ್. ಕರ್ನಾಟಕದಲ್ಲಿ ಕ್ರೈಮ್ ರೇಟು ಇಟ್ ಶುಡ್ ಆಲ್ಮೋಸ್ಟ್ ಬಿಕಮ್ ನಿಲ್ ಅಂತ ಹೇಳಬೇಕು. ಆ ಒಂದು ಗ್ರಾಫನ್ನು ಮೇಂಟೈನ್ ಮಾಡೋಕ್ಕೆ ಪ್ರಯತ್ನ ಬೀಳ್ತೀವಿ. ಬಿಕಾಸ್ ನಾನು ಡಿಪಾರ್ಟ್ಮೆಂಟ್ ಜೊತೆ ಇರೋದ್ರಿಂದ ಮತ್ತು ಲಾ ಜೊತೆ ಇರೋದ್ರಿಂದ ವಿ ನೋ ಹೌ ಟು ಕಂಟ್ರೋಲ್ ದ ಲಾ. ಮತ್ತು ಈ ಕರಪ್ಷನ್ ಒಂದೇ ಮೇಡಮ್ ಇದನ್ನು ಎಂಟೈರ್ ಡ್ಯಾಮೇಜ್ ಮಾಡ್ತಾ ಇರೋದು. ವಿಲ್ ಬ್ರಿಂಗ್ ಇನ್ ಎ ಕಾಲ್ ಸೆಂಟರ್ ಆಲ್ಸೋ. ಒಂದು 500 ಜನರದ ಒಂದು ಅಂಡರ್ ಸೆಕ್ರೆಟರಿ ಲೆವೆಲ್ ಒಂದು ಕಾಲ್ ಸೆಂಟರ್ನ ಓಪನ್ ಮಾಡಬೇಕು ಅಂತ ಆಸೆ ಇದೆ. ಯಾಕಂದರೆ ಜನ ಇಷ್ಟೆಲ್ಲ ಟ್ಯಾಕ್ಸ್ ಕಟ್ತಾರೆ. ಜನ ನಮ್ಮ ಐ ಥಿಂಕ್ ಕಚೇರಿಗಳಿಗೆ ಬರಬಾರ್ದು. ನಮ್ಮ ಕರ್ನಾಟಕದ ಸೇವೆ ಮನೆ ಬಾಗಿಲಿಗೆ ಹೋಗ್ಬೇಕು ಮೇಡಮ್. ಯಾಕಂದ್ರೆ ನಮ್ಗೆ ಟ್ಯಾಕ್ಸ್ ಕಟ್ತಾರೆ, ಓಟ್ ಹಾಕ್ತಾರೆ. ನಾವು ಅವ್ರನ್ನ ಕರೆಸಿ ಲಂಚ ಇಸ್ಕೊಂಡು ಅವ್ರನ್ನ ಕಾಯಿಸೋದ್ರಲ್ಲಿ ಮಜಾ ಇಲ್ಲ. ಸೊ ಇದನ್ನು ಮಾಡಬೇಕು ಅಂತ ವಿ ಹ್ಯಾವ್ ಡಿಫ್ರೆಂಟ್ ಪ್ಲಾನ್ಸ್. ಸೊ ನೋಡೋಣ ಏನಾಗುತ್ತೆ ಅಂತ. ಸರ್, ಭ್ರಷ್ಟಾಚಾರ ಅಳಿಸ್ಬೇಕು ಅಥವಾ ಬಡತನ ನಿರ್ಮೂಲನೆ ಮಾಡಬೇಕು ಮತ್ತೆ ಬಡವರು ಮಕ್ಕಳು ಬೆಳಿಬೇಕು ಅನ್ನೋ ಥರದ್ದು ನಿಮ್ಮ ಕನಸು. ಸಿ ಎಂ ಆಗಬೇಕು ಅನ್ನೋದು ಕನಸು ಎಷ್ಟಿದೆಯೋ ಇಷ್ಟೆಲ್ಲ ಯೋಜನೆಗಳು ಕೂಡ ನಿಮ್ಮ ಮುಂದಿದೆ. ಸೊ ಯಾರು ಕೂಡ ಸಾಯಬಾರ್ದು, ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು, ನಾನು ಅವರೊಟ್ಟಿಗೆ ನಿಲ್ತೀನಿ ಎಂದಿದ್ರೆ. ಎಸ್ಪೆಷಲಿ ರೈತರ ಆತ್ಮಹತ್ಯೆ ಜಾಸ್ತಿ ಆಗಿಬಿಟ್ಟಿದೆ. ಇವನ್ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲೂ ಕೂಡ ಒಂದು ಅಪ್ರಾಕ್ಸಿಮೇಟ್ಲಿ 2000ಕ್ಕೂ ಹೆಚ್ಚು ರೈತರು ನೇಣು ಹಾಕೊಂಡಿದ್ದಾರೆ. ಈಗ ಅನ್ನ ಹಾಕೋನೇ ನೇಣು ಹಾಕೊಂಡು ಅಂದ್ರೆ ನಮ್ಗೆ ಅನ್ನ ಯಾರು ಹಾಕ್ತಾರೆ? ಸೊ ಅನ್ನ ಹಾಕೊಂಡು ಬಾಯಲ್ಲಿ ನಾವು ಮಣ್ಣು ಹಾಕ್ತಾ ಇದೀವಿ ಅಂತಂದಮೇಲೆ ಒಳ್ಳೆ ಸರ್ಕಾರ ಮಾಡಿಲ್ಲ ಅಂತ ಲೆಕ್ಕ. ಇವತ್ತು ನಾನು ನೋಡ್ತೀನಿ ಉತ್ತರ ಕರ್ನಾಟಕದ ಎಮ್ ಎಲ್ ಎ ಬಸವನಗೌಡ ಪಾಟೀಲ್ ಅವರೆಲ್ಲ ಬಂದರೆ ನಮ್ಮ ಕ್ಷೇತ್ರಕ್ಕೆ ದುಡ್ಡು ಬಂದಿಲ್ಲ ಅಂತ ಕೇಳ್ತಾರೆ ಹೊರತು ನಮ್ಮ ಕ್ಷೇತ್ರದಲ್ಲಿ ಇಷ್ಟು ರೈತರು ಸತ್ತೋಗಿದ್ದಾರೆ, ಯಾಕೆ ಸತ್ತಿದ್ದಾರೆ ಅಂತ ಯಾರೂ ಮಾತಾಡಲ್ಲ. ಅಲ್ಲಿ ಬರೀ ಅಲ್ಲಿ ಬಂದರೆ ಲೇವಡಿ ಮಾಡೋದು ಅಥವಾ ಯಾರನ್ನ ಹೆಣ್ಮಕ್ಳನ್ನ ರೇಗಿಸೋದು, ಈ ಥರ ಕುಂಠಿತ ಮಾತುಗಳನ್ನು ಆಡ್ತಾರೆ. ಅಥವಾ ನನ್ನ ಕ್ಷೇತ್ರಕ್ಕೆ ಗ್ರ್ಯಾಂಡ್ಸ್ ಎಷ್ಟು ಬಂದು ಹೆಸರು ನೋಡ್ತಾ ಬರ್ತಾರೆ, ನನ್ನ ಕ್ಷೇತ್ರದಲ್ಲಿ ಎಷ್ಟು ಅನ್ಯಾಯ ಆಗಿದೆ ಅಂತ ಯಾರು ಕೂಡ ಹೇಳ್ತಾ ಇಲ್ಲ. ಅಕ್ರಮಗಳು ಏನು ನಡೀತಂತೆ, ಕೃಷ್ಣಾ ನದಿ ದಂಡೆಯಲ್ಲಿ ದಿನ ಮಾಫಿಯಾ, ಮರಳು ಮಾಫಿಯಾ ನಡೀತದೆ. ಅಲ್ಲಿರುವಂಥ ರಿಸೋರ್ಸ್ಗಳನ್ನೆಲ್ಲ ಕದೀತಾ ಇದ್ದಾರೆ ಇವ್ರುಗಳು. ಎಲ್ಲರೂ 3 ಜನರಲ್ಲೂ ಕೂಡ ಕಳ್ಳರಿದ್ದಾರೆ. ಒಂದು 50 ಫ್ಯಾಮಿಲಿ, 50 ಸಮೃದ್ಧಿ ಕುಟುಂಬಗಳು ಕರ್ನಾಟಕದ ಪೊಲಿಟಿಕ್ಸ್ನ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ಅದು 3 ಪಕ್ಷದಲ್ಲಿದ್ದಾರೆ. ಆ 50 ಜನ ಕಿತ್ತು ಬಿಸಾಕಿದ್ರೆ ಹೊಸ ಪ್ರತಿಭೆಗಳನ್ನು ವಿಧಾನಸೌಧ ತರ್ಬೋದು, ಪಾರ್ಲಿಮೆಂಟ್ಗೆ ಕಳಿಸ್ಬೋದು. ಆ ಕೆಲಸ ಮಾಡೋಣ ಮೇಡಮ್. ಡೆಫಿನೆಟಾಗಿ ಆ ಕೆಲಸ ಆಗಬೇಕಾಗಿದೆ. ಆ 50 ಕುಟುಂಬಗಳಿಗಿಲ್ಲ ಸ್ತಬ್ಧವಾಗಬೇಕಿಲ್ಲ, ಸ್ತಬ್ಧ ಮಾಡ್ತೀವಿ ಮೇಡಮ್ ಅದನ್ನು. ಸರ್, ರಾಜಕೀಯ ಸಿನಿಮಾ ರಂಗದ ಮೊದಲ ಮೆಟ್ಟಿಲು ಅಂತಾರೆ. ಫಸ್ಟ್ ನೀವು ರಿಯಾಲಿಟಿ ಶೋಗೆ ಬಂದರೆ ಬಿಗ್ ಬಾಸ್ಗೆ. ಸೊ ಅಲ್ಲಿಂದ ಜಿ ಕನ್ನಡದ ಒಂದು ಶೋಗೆ ಹೋದ್ರಿ, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ. ಸೊ ಇಲ್ಲಿಂದ ಬಿಗ್ ಬಾಸ್ಗೆ ಒಂದು ರೆಡ್ ಕಾರ್ಪೆಟ್, ಒಂದು ಡಿಮಾಂಡ್ ಕ್ರಿಯೇಟ್ ಆಗಿದೆ. ನಿಮ್ಗೆ ಒಂದು ಬೇಡಿಕೆಯ ಜಗದೀಶ್ ಆಗಿ, ಬೇಡಿಕೆಯ ಜಗ್ಗುದಾದಾಗಿ ಹೊರಹೊಮ್ತಾ ಇದ್ದೀರಾ. ಸೊ ನೆಕ್ಸ್ಟ್ ಪೊಲಿಟಿಕಲ್ ಅದು ಆದಷ್ಟು ಬೇಗ ಕನಸು ಈಡೇರಲಿ ಅನ್ನೋದೇ ನನ್ನ ಆಸೆ ಕೂಡ. ಸೊ ಇನ್ನೊಂದು ಮಾತು ಹೇಳಲೇಬೇಕು, ನಂಗೆ ಗೊತ್ತಿಲ್ಲ ಈ ಪೂಜಿತಾ ಅನ್ನೋ ಹೆಣ್ಣು ಮಗಳು ಯಾಕೆ ನಿಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದಾಳೆ, ಏನು ಕಾರಣ, ಆಕೆಗೂ ನಿಮಗೂ ಏನು ಕನೆಕ್ಷನ್ ಸರ್, ಏನು ರೀಸನ್ ಏನು, ಅದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೈನ್. ಐ ಥಿಂಕ್ ದರ್ಶನ್ ವಿರುದ್ಧ ಪ್ರೊಟೆಸ್ಟ್ ಮಾಡಿದಾಗ ಅಲ್ಲಿ ಆಕೆನೇ ಎಂಟ್ರಿ ಕೊಟ್ಟಲು. ನನಗೆ ಗೊತ್ತಿಲ್ಲ ಆಕೆನ ಫಸ್ಟ್ ಟೈಮ್ ನೋಡಿದ್ದಲ್ಲಿ ಬಂದೆಲ್ಲ ಪಕ್ಕದಲ್ಲಿ ನಿಂತ್ಕೊಂಡು ಭುಜಕ್ಕೆ ಟಚ್ ಮಾಡಿಕೊಂಡು ನಿಂತ್ಕೊಂಡಿತ್ತು. ನನಗೆ ಹೆಣ್ಮಕ್ಳು ಹತ್ರ ಬಂದರೆ ನನಗೆ ಐ ರಿಯಲಿ ಅವಾಯ್ಡ್ ಇಟ್. ಬಟ್ ಪತಾನಿ ಲೈಕ್ ಆಕೆಗೆ ಬೇಜಾರಾಗುತ್ತೆ ಅಂತ ನಾನು ಜೊತೆಲಿ ನಿಂತ್ಕೊಂಡೆ. ಅದಾದ ನಂತರ ಐ ಥಿಂಕ್ ಕೆಲವು ದಿನಗಳ ನಂತರ ಅದನ್ನೋ ಗೊತ್ತಿಲ್ಲ, ವಿಚಿತ್ರವಾಗಿ ಆಕೆ ಏನೋ ನನಗೇನೋ ಆ ಥರ ಕ್ಲೋಸ್ ಫ್ರೆಂಡ್ ಥರನೋ ಅಥವಾ ಶಿ ನೋಸ್ ಎವ್ರಿಥಿಂಗ್ ಅಬೌಟ್ ಮೀ ಆ ಥರ ಒಂದು ವೀಡಿಯೋ ಮಾಡೋಕ್ಕೆ ಸರಿ ನಾನು. ಸೊ ಆಕೆನ ನಮ್ಗೆ ಅಲ್ಲಿವರೆಗೂ ನಾವು ಸೀರಿಯಸ್ ತೊಗೊಂಡಿಲ್ಲ. ಆಕೆ ಏನೋ ಬಿಡೋ ಮಾತಾಡ್ಕೊಂಡು ಹೋಗಲಿ ಅಂತ ತುಂಬ ಕಠಿಣವಾದ ಶಬ್ದಗಳಲ್ಲಿ ನಿಂದೆ ಮಾಡಿದಾಗ ನೀನೆಷ್ಟು ಪವಿತ್ರವಾಗಿದೆಯಮ್ಮ ಅಂತ ಆಯಮ್ಮನ ರಾಶಿ ಕೈ ಇಟ್ಟಾಗ ಆಯಮ್ಮನ ರಾಶಿ ತೆಗೆದ್ರೆ ಬೇರೆ ಎಲ್ಲ ಗಲೀಜಿತ್ತು. ನಾನು ಅದನ್ನು ಬಿಟ್ಟೆ ಈಚೆ ಕಡೆ. ಯಾಕಂದರೆ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳಾಗಿರ್ಬೋದು ಒಂದು ಐ ಥಿಂಕ್ ದರ್ ಇಸ್ ಬಾರ್ಡರ್ ಫಾರ್ ಎವ್ರಿಥಿಂಗ್. ಆ ಬಾರ್ಡ್ರನ್ನ ಆಕೆ ಕ್ರಾಸ್ ಮಾಡಿದ್ಲು. ಒಂದು ಮಗುವನ್ನು ಸಾಕೊಂಡಿದ್ದಾಳೆ, ಯಾರ್ದೋ ಮಗುವನ್ನು ಕಾಸು ಕೊಟ್ಟು ತೊಗೊಂಬಂದು ಅಕ್ರಮವಾಗಿ ಮಗುವನ್ನು ಸಾಕ್ತಾ ಇದ್ದಾಳೆ. ಇಟ್ಸ್ ಅ ವಾಲ್ಯೂಷನ್ ಅಂಡರ್ ದ ಚೈಲ್ಡ್ ವೆಲ್ಫೇರ್ ಆ್ಯಕ್ಟ್ ಪ್ರಕಾರ ಆಕೆ ವಾಲ್ಯೂಷನ್ ಮಾಡಿದ್ದಾಳೆ. ಜೊತೆಯಲ್ಲಿ ಆಕೆಗೆ ಒಬ್ಬ ಯಾರೋ ಜಾಕಿ ಗಂಡ ಇದ್ದಂತೆ, ಆತ ಇದ್ದಕ್ಕಿದ್ದಂಗೆ ಮಾಯ ಆಗಿದ್ದಾನೆ. ಅದನ್ನು ಕೊಲೆ ಆದ್ನೋ ಅಥವಾ ಈಕೆ ಸಾಯಿಸ್ಬಿಟ್ಲು ಅಥವಾ ಅವನೇ ಎಲ್ಲೋ ಹೋಗಿದ್ದಾನೋ ಗೊತ್ತಿಲ್ಲ. ಅದ್ರ ಬಗ್ಗೆನೂ ಕುಲಂಕುಷ. ಯಾರೋ ಒಬ್ರು ಗೀತಮ್ಮ ಅಂತ ಸೇಟು ಇದ್ದಾಳೆ ಅಮ್ಮ, ರಾಜಸ್ಥಾನಿ ಸೇಟು. ಅವ್ರ ಗಂಡ ಏನೋ ರೂಪ್ ಕುಮಾರ್ ಅಂತ ಇದ್ದಾನೆ. ಆಕೆ ಜೊತೆ ಏನೋ ಈಕೆದು ಅಫೇರ್ ನಡೀತಾ ಇದೆ ಅಂತೆ. ಅವನೆಲ್ಲೋ ಡಿಸ್ಟ್ರಿಬ್ಯೂಟರ್ ಅಂತೆ, ಅವನಲ್ಲಿ ಮಜಾ ಮಾಡ್ತಾಳೆ ಅಂತ ಆ ಗೀತಮ್ಮ ನನಗೆ ಫೋನ್ ಮಾಡಿ ಹೇಳಿದ್ಲು. ಆಕೆ ಎಲ್ಲ ಡಾಕ್ಯುಮೆಂಟ್ಸ್ ಕಳಿಸಿದ್ಲು. ಈಕೆ ಬ್ಯಾಕ್ಗ್ರೌಂಡ್ ನೋಡಿದಾಗ ವಿಚಿತ್ರವಾಗಿದೆ. ಸೊ ಒಂದು ವಿಚಿತ್ರವಾಗಿರೋಂಥ ಹೆಣ್ಣುಮಗಳು ತನ್ನ ಕ್ಯಾರೆಕ್ಟರ್ ಬಗ್ಗೆನೇ ತನಗೆ ಕ್ವಶನ್ ಮಾರ್ಕ್ ಇಟ್ಟರು ಹೆಣ್ಮಗಳು ನನ್ನ ಬಗ್ಗೆ ಮಾತಾಡಿದಾಗ ಅದೇ ಈ ದರ್ಶನ್ ಶಿಷ್ಯಂದ್ರೆಲ್ಲ ಈ ಥರ ಇರೋರು ಅಂತ ನನಗೆ ಅನ್ನಿಸ್ತಾ ಇದೆ. ಮೊನ್ನೆ ಯಾರೋ ಮೈಸೂರಿಂದ ನನಗೆ ಕೆಟ್ಟ ಮೆಸೇಜ್ ಹಾಕಿದ್ದ. ಸ್ಕೂಲ್ ಸ್ಟೂಡೆಂಟ್ ಅಂತೆ, ಅವನು ಪೊಲೀಸರಿಗೆ ಹೇಳಿ ವೆರಿಫೈ ಮಾಡಿ, ಮೈಸೂರು ಪೊಲೀಸ್ ಕಮಿಷನರ್ ಕಡೆ ಯಾರಿಗೋ ಹೇಳಿದೆ. ಅಲ್ಲಿ ವೆರಿಫೈ ಮಾಡಿದಾಗ ಅವನು ಹುಣ್ಸೆ ಹಣ್ಣು ಮಾಡ್ತಾರಂತೆ ಅವರಪ್ಪ ಅವ್ರ ಮಗ.
ಕೇಳಿದ್ರೆ ಕೈ ಕಾಲು ಹಿಡ್ಕೊಂಡು ಫೋನಲ್ಲಿ ಹೇಳ್ತಾರೆ. ಅಂದರೆ ಇವ್ರು ಮಾಡೋದೆಲ್ಲ ಈ ಥರ ಕೆಲಸಗಳು ಅವ್ರ ಬ್ಯಾಕ್ಗ್ರೌಂಡ್ಗಳು ಹುಡ್ಕೊಂತ ಹೋದಾಗ ತುಂಬ ಐ ಥಿಂಕ್ ತುಂಬ ಕೆಟ್ಟದಾಗಿದೆ. ಸೊ ನಾನು ಹೇಳೋಕ್ಕೆ ಅಂತಂದರೆ ಅನ್ಯಾಯವಾಗಿ ಸುಮ್ಮನೆ ನಮ್ಮ ಹತ್ರ ಬಂದು ತಗಲಾಕಣಕ್ಕೆ ಹೋಗ್ಬೇಡಿ. ನಮ್ಮ ಟೀಮು ಅಷ್ಟೇ ವರ್ಕ್ ಮಾಡ್ತೀವಿ. ವಿ ಆರ್ ಮೋರ್ ಪವರ್ಫುಲ್ ದ್ಯಾನ್ ಪೊಲೀಸ್ಗಿಂತ ಹೆಚ್ಚಾಗಿ ಇಮಿಡಿಯೇಟಾಗಿ ಮಾಡ್ತೀವಿ. ಈಗ ಮೊನ್ನೆ ನೀವು ಪೂಜಿತ ಬಗ್ಗೆನೂ ಹಾಕಿದ್ದು, ನಾನು ಪೊಲೀಸ್ ಕೊಟ್ಟಿಲ್ಲ. ಇಟ್ ವಾಸ್ ಮೈ ಟೀಮ್ಸ್ ವರ್ಕ್, ನಾವೇ ಮಾಡಿದ್ದು ಅದನ್ನು. ಸೊ ಹಂಗಾಗಿ ಸುಮ್ಮನೆ ದರ್ಶನ್ ವಿಚಾರವಾಗಿ ಅನ್ವಾಂಟೆಡ್ ಇವರು ದರ್ಶನ್ ಪಾಪ ಅವ್ನ ಪಾಡಿಗೆಲ್ಲ ಅವ್ನು ಟ್ರೀಟ್ಮೆಂಟ್ ತೊಗೊಂಡಿದ್ದಾನೆ. ನಾನು ಅವ್ನ ಬಗ್ಗೆ ನೀನು ಕೆಟ್ಟದೇನಿಲ್ಲ. ಅದನ್ನೇ ಕೇಳೋಳಿದ್ದೆ. ದರ್ಶನ್ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇತ್ತು. ಅವ್ರ ಕುಟುಂಬ ಆದಷ್ಟು ಬೇಗ ಅವ್ರು ಒಂದಾಗಬೇಕು, ಅವರು ಜೈಲಿಂದ ಆದಷ್ಟು ಬೇಗ ಬರಬೇಕು, ವಿಜಯಲಕ್ಷ್ಮಿ ದರ್ಶನ್ ಅವರು ಮಕ್ಕಳ ಜೊತೆ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದು ನಿಮ್ಮ ಥಾಟ್ ಆಗಿತ್ತು. ನನ್ನೊಟ್ಟಿಗೆ ಕೂಡ ಮಾತಾಡಿದ್ರಿ. ಸಡನ್ ಆಗಿ ಒಂದು ವರ್ಷ ಅಂದ್ರೆ ಒಂದು ಸ್ವಲ್ಪ ದಿನ ಆದ್ಮೇಲೆ ದರ್ಶನ್ ಅವ್ರ ಬಗ್ಗೆ ನೀವು ನೆಗೆಟಿವ್ ಆಗಿ ಮಾತಾಡೋದಕ್ಕೆ ರೀಸನ್ ಅವರು ಅಭಿಮಾನಿಗಳು ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು ಅಂತನಾ? ದರ್ಶನ್ ರಿಲೀಸ್ ಆಗಿದ್ದು ಇಮಿಡಿಯೇಟ್ ಆಗಿ ಸೆಕೆಂಡ್ ಡೇನೇನೆ ಈ ದರ್ಶನ್ ಅಭಿಮಾನಿಗಳು ಏನು ಮಾಡ್ತಾರೆ ಅಂತಂದರೆ ಗಾಡಿನ ಐ ಥಿಂಕ್ ಧ್ವಂಸ ಮಾಡ್ತಾರೆ. ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಮಾಧ್ಯಮ ಅನ್ನೋದು ಜನರ ಧ್ವನಿನ ನಾನೇ ಭಯ ಬೀಳ್ತೀನಿ. ಮಾಧ್ಯಮ ಮೈಕ್ ಇಟ್ಟರೆ ನನಗೆ ಭಯ ಆಗುತ್ತೆ. ಕಾರಣ ಯಾಕೆ, ನಾನು ಏನೇ ಪವರ್ಫುಲ್ ಇರ್ಬೋದು. ದಿಸ್ ಈಸ್ ದ ಪವರ್ ಆಫ್ ದ ಪೀಪಲ್. ಇದು ಹಾಗಾಗಿ ಇವ್ರು ನಿಮ್ಮನ್ನು ನಾವು ನಮ್ಮ ಜೊತೆಲಿ ಇಟ್ಕೊಳ್ಬೇಕಾದ್ರು, ಗೌರವಿಸಬೇಕಾದ್ರು. ಒಬ್ಬ ಪೊಲೀಸ್ ಕಮಿಷನರ್ ಬಂದರೂ ಕೂಡ ಒಬ್ಬ ರಿಪೋರ್ಟರ್ಗೆ ಮೇಡಮ್ ಅಂತ ಹೇಳ್ತಾರೆ. ಆ ನಿಟ್ಟಿನ ಒಂದು ಗೌರವವನ್ನು ಮಾಧ್ಯಮ ಜೊತೆ ನಾವೆಲ್ಲ ಇಟ್ಕೊಂಡಿದ್ದೀವಿ. ದನಗಳು ಅಥವಾ ಇವರು ಮೃಗಗಳೋ ಗೊತ್ತಿಲ್ಲ, ಧೂಳ್ ಮಾಡಾಕಿದ್ದಾರೆ. ಸೊ ಮಾಧ್ಯಮ ಕೈ ಇಟ್ಟಿದಾಗ ಮಾಧ್ಯಮದ ವಿಚಾರ ಇಟ್ಕೊಂಡು ನಾನು ಪ್ರಶ್ನೆ ಮಾಡಿದೆ. ಆಮೇಲೆ ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ, ಮಾಧ್ಯಮ ಪ್ರಸಾರ ಮಾಡಬಾರ್ದು ಅಂತ ದರ್ಶನ್ ಮತ್ತು ಕುಟುಂಬ ಅದ್ರ ಮೇಲೆ ಸ್ಟೇ ತೊಗೊಂಬಂದಿದೆ. ನೀವು ಮಾಧ್ಯಮ ಪ್ರಚಾರ ಮಾಡಬೇಡಿ ಅಂತ ನೀವು ಸ್ಟೇ ತೊಗೊಂಬರೋಂಥವ್ರು, ನಿಮ್ಮ ವ್ಯಕ್ತಿತ್ವ ಬಗ್ಗೆ ನಿಮಗೆ ಕಾಳಜಿ ಇರೋವಂಥವ್ರು, ಅದೇ ಮಾಧ್ಯಮದನ್ನ ನಿಮ್ಮ ಹೆಸರು ಹೇಳ್ಕೊಂಡು ಗೂಂಡಾವರ್ತನೆ ಮಾಡಿದಾಗ ದರ್ಶನ್ ಮಾತಾಡೋಕ್ಕಾಗಲ್ಲ. ದಿಗ್ಬಂಧನ ಇದೆ ಆತನಿಗೆ ಹೈಕೋರ್ಟಿಂದ. ವಿಜಯಲಕ್ಷ್ಮಿನೋ ಅಥವಾ ಈ ಸಂಜನಾ ಗಲ್ರಾಣಿ ಮಾತೆತ್ತಿದ್ರೆ ಮೈಕ್ ಇಟ್ಕೊಂತಾಳೆ ಅಮ್ಮ, ಆ ಭಾವನ ಒಂದಷ್ಟು ಟೀಮ್ ಇದೆ ಆತಂದು. ಒಂಥರ ಈ ಅವ್ರುಗಳನ್ನ ಏನು ಹೇಳ್ಬೇಕೋ ಗೊತ್ತಿಲ್ಲ. ಪ್ಯಾಸಿಫೈಯರ್ಸೋ ಅಥವಾ ಕೂಲರ್ಸೋ ಅಥವಾ ಏನು ಹೇಳ್ಬೇಕು ಅವ್ರುಗಳಿಗೆ ನಮ್ಮ ಭಾಷೆಯಲ್ಲಿ ಗೊತ್ತಿಲ್ಲ. ಮಾತೆತ್ತಿದ್ರೆ ದರ್ಶನ್ ಬಗ್ಗೆ ಡಾ 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 ಅಂತ ಬರ್ತಾವಲ್ಲ. ಈ ಗಲಾಟೆ ಮಾಡೋದನ್ನ ಯಾಕೆ ನೋಡ್ಕೊಂಡಿದ್ರು? ಒಂದು ಎರಡನೇದಾಗಿ ಗಲಾಟೆ ಮಾಡಿದೆ, ಮೀಡಿಯಾ ಮೇಲೆ ಅಟ್ಯಾಕ್ ಆಗಿದೆ ಅಂತ ಗೊತ್ತಾದ ಮೇಲೆ ಗೂಂಡಾವರ್ತನೆನ ಕನಿಷ್ಠ ಯಾರಿಗಾರು ಹೇಳಿ ಅದನ್ನು ಖಂಡಿಸ್ಬೇಕಾಗಿತ್ತು. ದರ್ಶನ್ ಮತ್ತು ದರ್ಶನ್ ಕುಟುಂಬ, ವಿಜಯಲಕ್ಷ್ಮಿನೂ ಮಾಡಬೇಕಾಗಿತ್ತು, ಜೊತೆಲಿರೋ ಮಾಡಬೇಕಾಗಿತ್ತು. ಯಾರೂ ಮಾಡ್ತಾ ಇಲ್ಲ ಅಂದಮೇಲೆ ಅಂದರೆ ಸಮರ್ಥನೆ ಆಯ್ತಿದ್ದು. ಅಂದರೆ ನಾವು ಗಲಾಟೆ ಮಾಡ್ತೀವಿ ಅಂತಂದರೆ ನೀವೇನು ದಂಡುಪಾಳ್ಯಕ್ಕೆ ಹೊರಡೆ ಹಾಕರು. ಈಗ ನೀವು ಹೊರಡೆ ಇರಬೇಕು ಅಂದರೆ ಇದು ಮಾಡಿ ಅಂತ ನೋಡಿ. ಮೊನ್ನೆವರೆಗೂ ಈ ವಿಚಾರ ನನ್ನ ಬಾಯಲ್ಲಿ ಬರೋವರೆಗೂ ಕೂಡ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿರಲಿಲ್ಲ. ಈ ಮ್ಯಾಟ್ರ್ ಹಬ್ಬಾಗಿದ್ದ ತಕ್ಷಣ ಈಗ ಬೇಲ್ ಕ್ಯಾನ್ಸಲ್ ಮಾಡೋಕ್ಕೆ ಸ್ಟೇಟ್ ಗೌರ್ಮೆಂಟು ಸುಪ್ರೀಂ ಕೋರ್ಟ್ಗೆ ಮೂವ್ ಮಾಡಿದೆ. ನಾವೇನು ಅಂತಂದರೆ, ಸರ್ಕಾರ, ವ್ಯವಸ್ಥೆ, ಪೊಲೀಸು, ಜುಡಿಷಿಯರಿ ಇದನ್ನೆಲ್ಲ ವಾಚ್ ಮಾಡುತ್ತೆ. ನಿಮಗೆ ಟ್ರೀಟ್ಮೆಂಟ್ಗೆ ಅಂತ ಹೊರಗಡೆ ಕಳಿಸಿದ್ರೆ, ನೀವು ದಾಂಧಲೆ ಮಾಡಿದ್ರೆ ಡೆಫಿನೆಟಾಗಿ ಸಿಸ್ಟಮ್ ನಿಮ್ಮೆಲ್ಲ ರಿಯಾಕ್ಟ್ ಮಾಡುತ್ತೆ. ನಮಗೇನೂ ಆಗಲ್ಲ, ನಿನಗೆ ಆಗೋದು. ಈಗ ದರ್ಶನ್ ಮಾಡ್ತಾ ಇರುವಂಥ ದರ್ಶನ್ ಶಿಷ್ಯಂದರು ಪಟಾಲಂ, ಕೆಲವರು, ಎಲ್ಲರೂ ಅಲ್ಲ, ಒಳ್ಳೆಯವರು ಇದ್ದಾರೆ ಅದರಲ್ಲಿ. ಕೆಲವೊಂದು ಪಟಾಲಂ ಇದೆ, ಒಂಥರ ರೌಡಿ ಗ್ಯಾಂಗ್ಗಳು. ಅದರಲ್ಲಿ ಒಂದು ಡ್ರಗ್ ಗ್ಯಾಂಗು ಇದೆ. ಈ ಡ್ರಗ್ಗನ್ನು ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ದರ್ಶನ್ ಹೆಸರು ಹೇಳ್ಕೊಂಡು. ದರ್ಶನ್ ಗೊತ್ತಾಯ್ತೋ ಇಲ್ಲ ಗೊತ್ತಿಲ್ಲ. ಅದು ಈ ಶೆಡ್ಗಳು, ಈ ಟ್ರೋಲಿಂಗ್ ಗ್ಯಾಂಗ್ ಏನಿದೆ ಅವ್ರಿಗೆ ರೆವಿನ್ಯೂ ಬರೋದೇ ಈ ಡ್ರಗ್ ಡಿಸ್ಟ್ರಿಬ್ಯೂಷನಿಂದ. ಇದನ್ನು ಕೂಡ ಸರ್ಕಾರ ಪತ್ತೆ ಹಚ್ಚಬೇಕಾಗಿದೆ. ಅದಕ್ಕೆ ನಾರ್ಕೋಟಿಕ್ಸ್ಗೆ ಬರೆದಿದ್ದೀನಿ, ಡೈರೆಕ್ಟರೇಟ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ನಾರ್ಕೋಟಿಕ್ಸ್ಗೆ ಬರೆದಿದ್ದೀನಿ. ಡಿಪಾರ್ಟ್ಮೆಂಟ್ ಆಫ್ ನಾರ್ಕೋಟಿಕ್ಸು ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಜೊತೆಯಲ್ಲಿ ವಿ ಆಲ್ಸೋ ರಿಟರ್ನ್ ಟು ಇನ್ಕಮ್ ಟ್ಯಾಕ್ಸ್ ಆಲ್ಸೋ ಇಡಿಗೆ ಬರ್ದಿದ್ದೀವಿ. ವಿ ಹ್ಯಾವ್ ರಿಟರ್ನ್ ಟು CBI ಅಬೌಟ್ ಆಲ್ ದಿಸ್ ಮಾಫಿಯಾ. ಇವನೊಂದು ಸಿಂಡಿಕೇಟು, ಅದನ್ನು ದರ್ಶನ್ ನಡೆಸ್ತಾವನೋ ಅಥವಾ ದರ್ಶನ್ ಕೆಳಗಡೆ ಇರುವಂಥ ಸೆಕೆಂಡ್ ಲೆವೆಲ್ ನಡೆಸ್ತಾ ಇದ್ದೋ ಗೊತ್ತಿಲ್ಲ. ಒಂದು ಕಪ್ಪು ದುನಿಯಾ ಅಂತೂ ಕ್ರಿಯೇಟ್ ಇದೆ. ಆ ಕಪ್ಪು ದುನಿಯಾದಲ್ಲಿ ಮಾಡಬಾರ್ದೆಲ್ಲ ಮಾಡ್ತಾ ಇದ್ದಾರೆ. ಡ್ರಗ್ಸ್ ಇದೆ, ಹೆಣ್ಮಕ್ಳಿದ್ದಾರೆ, ಅಲ್ಲಿ ಧಮ್ಕಿಗಳಿದೆ, ದರೋಡೆ ಇದೆ, ರಿಕವರಿ ಇದೆ, ಎಲ್ಲ ಇದೆ. ಈ ದುನಿಯಾವನ್ನು ಬಿಚ್ಚಿಡ್ಬೇಕೀಗ. ಅದು ದರ್ಶನ್ ಮಾಡ್ತಾವನೋ ಅಥವಾ ಕೆಳಗಡೆ ಇರೋರು ಅವ್ನ ಹೆಸರು ಹೇಳ್ಕೊಂಡು ಮಾಡ್ತಾವ್ರೋ, ಒಟ್ಟಿನಲ್ಲಿ ಅದಂತೂ ನಡೀತಾ ಇದೆ. ವಿ ಆರ್ ಗೋನ್ ಟು ಬ್ರೇಕ್ ಇಟ್ ಓಪನ್ ಆ್ಯಂಡ್ ಕನ್ಸರ್ನ್ಡ್ ಸ್ಟೇಟ್ ಗೌರ್ಮೆಂಟ್ಗೆಲ್ಲ ಇಡಿ CBIಗೆ ಹೋಗಿದೆ ಮ್ಯಾಟ್ರ್ ಇದು. ನಾವು ದ ಮ್ಯಾಟ್ರ್ ಇಸ್ ಅಂಡರ್ ದ ವಿಜಿಲೆನ್ಸ್ ಆಫ್ ದಿಸ್. ಇವ್ರಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಮೇಡಮ್. ಜಗದೀಶ್ ಜಿ, ಪ್ರಥಮ್ ಗೊತ್ತಿರುತ್ತೆ ನಿಮಗೆ, ಒಳ್ಳೆ ಹುಡುಗ ಪ್ರಥಮ್. ರೀಸೆಂಟಾಗಿ ಒಂದು ಹೋಟ್ಲಲ್ಲಿ ಊಟಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಒಳಗಡೆ ನುಗ್ಗಿದ್ರಂತೆ. ದರ್ಶನ್ ಅವರಿಗೆ ಜೈಕಾರು ಹಾಕೋ ಅಂದ್ರಂತೆ. ನಾನು ಹಾಕಲ್ಲ ಅಂತಂದಾಗ ಅವ್ರ ಮೇಲೆ ಮುಗಿಬಿದ್ದು ಕೈ ಮಿಲಾಯಿಸಿದ್ದಾರೆ. ಅದನ್ನ ಖುದ್ದು ಪ್ರಥಮ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ. ನಿನ್ನೆ ಆಗಿರೋ ಇನ್ಸಿಡೆಂಟ್ ನಿನ್ನೆ ನೈಟ್ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ. ಸೊ ಈ ತರ ವರ್ತನೆ ಮಾಡೋದು, ನಾನು ಸ್ಟೇಷನ್ಗೆ ಹೋಗೋದು ಬೇಡ, ಕಂಪ್ಲೇಂಟ್ ಕೊಡೋದು ಬೇಡ ಅನ್ಕೊಂಡಿದ್ದೆ. ಬಟ್ ಹೋಟೆಲ್ ಸಿಬ್ಬಂದಿಯವರು ಅವರಿಗೆ ಕನ್ವಿನ್ಸ್ ಮಾಡಿದ್ರಂತೆ, ಪ್ರಥಮ್ ಅವರೇ ಬೇಡ, ಕೆಟ್ಟ ಹೆಸರು ಬರುತ್ತೆ ಹೋಟ್ಲಿಗೆ ಅಂತ. ಸೊ ಇನ್ನೇ ನಾನು ಆಕ್ಷನ್ ತಗೋತೀನಿ ಅಂತಿದ್ದಾರೆ ಪ್ರಥಮ್, ದರ್ಶನ ಅಭಿಮಾನಿಗಳು ಅಂತ ಹೇಳ್ಕೊಳ್ಳೋರು ವಿರುದ್ಧ. ಸೊ ತಮಗೆ ರಿಯಾಕ್ಷನ್ ಏನು ಸರ್ ಇದು? ಪ್ರಥಮ್, ನೀನು ಕೂಡ ನಮ್ಮ ದೇಶದ ಪ್ರಜೆ, ನಿನ್ನ ಜೊತೆ ನಿಂತ್ಕೊಳ್ಳೋ ನಮ್ಮ ಕೆಲಸ. ನಾನು ಬರ್ತೀನಿ ಬಾ, ಯಾರಾಗಲಿ ಅವ್ರನ್ನ ಅರೆಸ್ಟ್ ಮಾಡಿ ಹೊರಡೆ ಹಾಕ್ಸ್ತೀನಿ. ನೀನು ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅವನೇನು ದರ್ಶನ್ ಏನು ಡಾನ್ ಏನಲ್ಲ, ಇವರು ಪುಡಾರಿ ಗ್ಯಾಂಗು ಇಲ್ಲ. ಪುಡಾರಿ ಗ್ಯಾಂಗ್ ಅಂದ್ರೂ ಕೂಡ ನಮಗೆ ಕೆಪಾಸಿಟಿ ಇದೆ. ವಿಲ್ ಹ್ಯಾಂಡಲ್ ದೆಮ್, ನಥಿಂಗ್ ಟು ವರಿ. ಇವನು ಡಾನ್ ಆಗೋ ಇದನ್ನೇ ಈ ಒಂದು ವಿಚಾರ ನಿನ್ನೆ ಆಗಿರೋ ಘಟನೆ ಕೂಡ ವಿಜಯಲಕ್ಷ್ಮಿ ಖಂಡಿಸ್ಬೋದಾಗಿತ್ತು,
ಗ್ಯಾಂಗ್ ಖಂಡಿಸ್ಬೋದಾಗಿತ್ತು, ಭಾವನಾ ಖಂಡಿಸ್ಬೋದಾಗಿತ್ತು. ಯಾರೋ ಚಂಜನಾ ಗಲ್ರಾಣಿ ಅಂತೆ ಆಯಮ್ಮ ಮಾತಿತ್ರ ಮೈಗೆ ಎದ್ಕೊಂಬತ್ತಾಳೆ, ಚಂಜನಾ ಯಾಕಮ್ಮ ಖಂಡಿಸಲಿಲ್ಲ? ಹಂಗಾರೆ ಏನು ಡ್ರಗ್ ಗ್ಯಾಂಗಲ್ಲಿ ನೀವೆಲ್ಲ ಇದ್ದೀರಾ? ಆ ಸಂಜನಾ ಮೇಲೆ ಡ್ರಗ್ ಕೇಸ್ ಕೂಡ ಇನ್ನೂ ಪೆಂಡಿಂಗ್ ಇದೆ. ನಮಗೇನು ಅಂತಂದರೆ ದಿಸ್ ಸಮ್ ಡಾರ್ಕ್ ಏರಿಯಾ. ಇವನು ಬೆಳಗ್ಗೆ ಹೊತ್ತು ಸ್ಟಾರ್ ಹೋಟ್ಲು, ರಾತ್ರಿ ಹೊತ್ತು ಕಪ್ಪು ದುನಿಯಾದಲ್ಲಿ ಇದ್ದಾನೆ ಅವನು. ಅದನ್ನೆಲ್ಲ ಮಾರ್ಮಿಕವಾಗಿ ಎಲ್ಲ ಮಾತಾಡ್ಕೊಂತಾರೆ. ಓಕೆ, ನನಗೆ ಇದು ಡೌಟ್ ಇವತ್ತು ಬಂದಿಲ್ಲ, ಕಳೆದ 6 ತಿಂಗಳಿಂದ ಇದೆ. ಆಮೇಲೆ ಈ ಕೊಲೆ ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ ಗಮನಕ್ಕೂ ಇದೆ. ಏನಂತಂದ್ರೆ ರಬ್ಬ ಆದರೆ ಎಲ್ಲೋ ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತ ಸುಮ್ಮನೆ ಇದ್ದಾರೆ. ಬಟ್ ಇವನನ್ನು ನಾವು ಶುದ್ಧ ಮಾಡಿಲ್ಲ ಅಂತಂದರೆ ಇವನು ಜೈಲಲ್ಲಿ ಗಟ್ಟಿಯಾಗಿರ್ತಾನೆ. ಹಾಗಾಗಿ ಇವನ್ನ ಶುದ್ಧ ಮಾಡಬೇಕು. ಅದು ದುನಿಯಾ ಇವನೇ ನಡೆಸ್ತಾ ಇರಲಿ, ಇವ್ನ ಕಡೆಯವರೇ ನಡೆಸ್ತಾ ಇರಲಿ, ಅಥವಾ ಬಾಯೇ ನಡೆಸ್ತಾ ಇರಲಿ, ಇದನ್ನಂತೂ ಬ್ರೇಕ್ ಅಂತೂ ಮಾಡ್ತೀವಿ. ನಾವು ಇಲ್ಲಿಗೆ ನಿಲ್ಲಲ್ಲ. ನಾನು ಪ್ರಥಮ ಅಲ್ಲ, ವಿ ಆರ್ ಬಿಯಾಂಡ್ ದಟ್. ಸೊ ಪ್ರಥಮ ವಿಚಾರಕ್ಕೂ ನಾವು ವಿಲ್ ಇಂಟರ್ಫಿಯರ್, ವಿಲ್ ಸಪೋರ್ಟ್ ಹಿಮ್. ಜಗ್ಗಿ ಸರ್, ಈ ಬ್ಲ್ಯಾಕ್ ಅಂಡ್ ವೈಟ್ ಈ ಕಾಸ್ಟ್ಯೂಮ್ ಅಲ್ಲ ಇದು, ಇದಕ್ಕೊಂದು ತೂಕ ಇದೆ, ಬೆಲೆ ಇದೆ. ಲಾಯರ್ ಜಗದೀಶ್ ಅಂತ. ಸೊ ನೆನೆ ಒಂದು ಸಿನಿಮಾ ರಿಲೀಸ್ ಆಯ್ತು, ಭೈರತಿ ರಣಗಲ್ಲು. ಬ್ಲ್ಯಾಕು ಅಂಡರ್ವರ್ಲ್ಡ್ ಡಾನ್ ಯಾಕೆ ಆಗ್ತಾನೆ, ಗ್ಯಾಂಗ್ಸ್ಟರ್ ಯಾಕೆ ಆಗ್ತಾನೆ ಭೈರತಿ ರಣಗಲ್ ಅನ್ನೋದು ಒಂದು. ಜೊತೆಗೆ ವೈಟ್ ಅಂದ್ರೆ ಪ್ಯೂರಿಟಿ ಅಂತ. ಸೊ ರಕ್ಷಕನಾಗಿ ಎಂಥದ್ದು ರಾಕ್ಷಸನಾಗಿ ಅಂಡ್ ರಕ್ಷಕನಾಗಿ ಎರಡೂ ಕೂಡ ಹೋರಾಡುವಂತ ಒಂದು ಪಾತ್ರ ಭೈರತಿ ರಣಗಲ್ಲು. ಸೊ ನೀವು ಕೂಡ ಬ್ಲ್ಯಾಕ್ ಅಂಡ್ ವೈಟ್ ಹಾಕೊಂಡಿದ್ದೀರಾ. ಸೊ ದುಷ್ಟರಿಗೆ ಬ್ಲ್ಯಾಕಲ್ಲೂ ತೋರಿಸೋದು ಗೊತ್ತು, ಒಂದು ಪ್ಯೂರಿಟಿಯಾಗಿ ನ್ಯಾಯ ಕೊಡಿಸೋದು ಗೊತ್ತು. ಏನು ಹೇಳ್ತಾರೆ ಜಗದೀಶ್ ಅವರು ಅಂತ? ಇಲ್ಲ ಮೇಡಮ್, ನೋಡಿ ಮೇಡಮ್, ಇದು ನಮ್ಮ ದೇಶ ಸಂವಿಧಾನಿಕವಾಗಿ ನಮಗೆ ಈ ಸಂವಿಧಾನ ಅವ್ರು ಬರ್ಕೊಂಡು ನಮಗೆ ನಾವು ಕೊಟ್ಕೊಂಡಿದ್ದೀವಿ. ಡಾಕ್ಟರ್ BR ಅಂಬೇಡ್ಕರ್ ಅವರು 78 ವರ್ಷ ಆದರೂ ಕೂಡ ಈ ಸಂವಿಧಾನದ ತನ್ನದೇ ಆದಂಥ ಪವರ್ಸ್ ಇದೆ. ಆ ಸಂವಿಧಾನದ ಕಡೆ 3 ಭಜನೆಗಳು ಅಲ್ಲಿಕ್ಕೆ ಪ್ರೆಸಿಡೆನ್ಸಿ ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಆಗಿರ್ಬೋದು, ಒಂದು ಪೊಲಿಟಿಕ್ಸ್ ಆಗಿರ್ಬೋದು, ಅಥವಾ ಐ ಥಿಂಕ್ ಇವರು ಜುಡಿಷಿಯರಿ ಆಗಿರ್ಬೋದು ಕೆಲಸ ಮಾಡ್ತಾರೆ. ಮೇಡಮ್, ಇಲ್ಲಿ ನಾವು ಸ್ಯಾಂಡಲ್ವುಡನ್ನು ಇಟ್ಕೊಂಡಿರೋದು ನಾವು ಚಿತ್ರಗಳನ್ನು ಮಾಡಿ ಮನೋರಂಜನೆ ಕೊಡೋಕ್ಕೆ ಹೊರತು ಅಲ್ಲಿ ಡಾನ್ಗಿರಿ ಮಾಡೋಕ್ಕಂತೂ ಅಲ್ಲ. ನಿನ್ನ ಡಾನ್ಗಿರಿ ಏನಾದ್ರು ಮಾಡ್ತಾ ಇದ್ರೆ ಇವತ್ತು ನಿನ್ಗೆ ಆಲ್ರೆಡಿ ಕರ್ಮ ಹಿಂದೆ ಬಿದ್ದಿದೆ. ದರ್ಶನ್ ನಾನು ಹೇಳಿದೇನಂತ ಗೊತ್ತಿಲ್ದಿರೋ ನೀನು ಕರ್ಮ ಮಾಡ್ಕೊಂಡಿದ್ಯಾ. ಆ ಕರ್ಮವನ್ನು ತೊಳ್ಕೊಳಕ್ಕೆ ಪ್ರಯತ್ನ ಬೀಳು, ನಿನಗೆ ಸಹಾಯ ಮಾಡ್ತಾರೆ ಬಿಟ್ಟು ನಿನ್ನ ಗುಂಡ ಒಬ್ಬ ಹೀರೋಗೆ. ಮೇಡಮ್, ಈಗ ಯಶ್ ಇದ್ದಾನೆ, ಯಶ್ದು ಫಿಲಮ್ ಅಷ್ಟೇ ಮೇಡಮ್, ಹೊರಗಡೆ ಈಸ್ ಅ ಮೋಸ್ಟ್ ಸಾಫ್ಟ್ ಸ್ಪೋಕನ್ ಪರ್ಸನ್. ಸುದೀಪ್ ಸರ್ ಬಿಗ್ ಬಾಸಲ್ಲಿ ಹೆಂಗಿರ್ತಾರೆ ಬೇರೆ ವಿಚಾರ, ಅದರ್ವೈಸ್ ಪರ್ಸನಲಿ ಭೇಟಿ ಮಾಡಿದಾಗ ಅದೇ ಮೇಡಮ್ ಎಲ್ಲರೂ ನಮ್ಮ ಹತ್ರ ನಿದರ್ಶನ ಇದ್ದಾರೆ. ಯಾರ್ದು ಸಮಸ್ಯೆ ಇಲ್ಲ, ದರ್ಶನ್ ಒಬ್ಬಂದೇ ಯಾಕೆ ಈ ಥರ ಅನ್ನೋದು ಒಂದು ಪ್ರಶ್ನೆ. ನನಗೆ ಯಾರೋ ಹೇಳಿದ್ದು, ಹೆಣ್ಮಕ್ಳಿಗೆ ಧಮಕಿಗಳು ಕೊಡೋದು, ಪ್ರೊಡ್ಯೂಸರ್ಗಳಿಗೆ ಧಮಕಿ ಕೊಡೋದು, ಒಂದು ಅನ್ಸೀನ್ ಗ್ಯಾಂಗನ್ನೇ ಅವನು ಕಟ್ಕೊಂಡಿದ್ದಾನೆ ಇದರಲ್ಲಿ ನಮ್ಮ ಸ್ಯಾಂಡಲ್ವುಡಲ್ಲಿ. ನಾವು ಅದನ್ನು ಬ್ರೇಕ್ ಮಾಡ್ತೀವಿ, ನಾವು ಹೇಳ್ಬಿಟ್ಟೆ ಬ್ರೇಕ್ ಮಾಡ್ತೀವಿ. ಯಾಕಂದ್ರೆ ನಾನು ಹೇಳ್ಬಿಟ್ಟೆ ಮಾಡಿ ಕೆಲಸ. ನಾನು ಬಿಗ್ ಬಾಸಲ್ಲಿ ಹೇಳಿ ಮಾಡಿದೆ, ಇಲ್ಲೂ ಹೇಳ್ತಾ ಇದ್ದೀನಿ, ಇವನೇನು ಡಾನ್ ಅಲ್ಲ, ಇವನು ಡಾನ್ಗಿರಿನ ಯಾರು ಒಪ್ಕೊಂತ, ನಾನಂತೂ ಒಪ್ಕೊಳಲ್ಲ. ವಿ ವಿಲ್ ಡೆಫಿನೆಟ್ಲಿ ಡಿಸ್ಮ್ಯಾಂಟಲ್ ದಿಸ್. ಆಮೇಲೆ ಸ್ಯಾಂಡಲ್ವುಡ್ಗೆ ಒಂದು ಪವಿತ್ರತೆ ತರಬೇಕಾಗಿದೆ, ನಾವು ತಂದೆ ತರ್ತೀವಿ ಮೇಡಮ್. ಅಲ್ಲ ಡೆಫಿನೆಟ್ಲಿ ಅಲ್ಲ, ಅವನು ಪ್ಲಾಟ್ಫಾರ್ಮ್ ಅಲ್ಲ ನಾನು ಡೆಫಿನೆಟ್ಲಿ ಎಂಟ್ರಿ ಆಗ್ತೇವೆ ವೆರಿ ಶಾರ್ಟ್ಲಿ. ಇದೆ ಬಿಗ್ ಬಾಸ್ ಮುಗಿಸ್ಕೊಂಡು ನ್ಯೂ ಇಯರ್ಗೆ ವಿಲ್ ಡೆಫಿನೆಟ್ಲಿ ಕ್ರ್ಯಾಕ್ ದಿಸ್ ಫೆಲೋಸ್. ಈ 70,000 ಗ್ಯಾಂಗ್ ಏನು ಮಾಡಿದ್ದಾನೆ ಅದರಲ್ಲೂ ನಾವು ಒಂದು 4-5 ಭಾಗ ಮಾಡಿದ್ದೀವಿ. ಒಂದು ಸಾಫ್ಟು, ಒಂದು ಮಿಡಲ್ಲು, ಇನ್ನೊಂದು ಹೈ ಎಂಡ್ ಗ್ಯಾಂಗ್ಗಳಿದೆ. ನಾವು ಅದರಲ್ಲೂ ಕೂಡ ಆಲ್ರೆಡಿ ವಿ ಹ್ಯಾವ್ ವರ್ಕ್ಡ್ ಔಟ್ ಏನೋ ಸಪ್ರೇಷನ್ಸು. ಅದರಲ್ಲೊಂದು ಡ್ರಗ್ ಗ್ಯಾಂಗ್ ಸಹ ಇದೆ, ಇವರ ಡ್ರಗ್ ಡೀಲಿಂಗ್ ಗ್ಯಾಂಗ್ ಸಹ ಇದೆ, ಟ್ರಾಫಿಕಿಂಗ್ ಡ್ರಗ್ಸು. ಅದಕ್ಕೆ ಯಾರೋ ಕರ್ನಾಟಕದಲ್ಲಿ ಯಾರೋ ಬಾಯ್ ಅಂತ ಇದ್ದಾನಂತೆ, MLA ಅಂತ, ಗೊತ್ತಿಲ್ಲ ನನಗೆ. ವೆರಿ ಶಾರ್ಟ್ಲಿ ವಿಲ್ ರಿವೀಲ್ ಆಲ್ ದಿಸ್. ಬಾಯ್, ಇವನಿಗೇನ ಜೊತೆಲಿ ಸೇರ್ಕೊಂಡೆ ನೀನು ಜೈಲ್ಗೆ ಹೋಗ್ತೀಯಾ, ಸಿದ್ದರಾಮಯ್ಯ ಅಂತೂ ನೀನು ರಕ್ಷಣೆ ಮಾಡಲ್ಲ, ತಲೆಯಲ್ಲಿ ಇಟ್ಕೊಳ್ಳಿ. ನನ್ನ ಲಾಸ್ಟ್ ಕ್ವಶನ್ ಇದೆ ಬಾಲಿವುಡ್ ಬಿಗ್ ಬಾಸ್ ಬಗ್ಗೆ ಫೈನಲ್ ಮಾತಾಡೋದಾದ್ರೆ. ಸರ್, ಅಲ್ಲಿ ಹೋಗ್ತಿದ್ದೀರಾ, ಬಾಲಿವುಡ್ ಅಂಗಳದಲ್ಲಿ ನೆಪೋಟಿಸಮ್ ದೊಡ್ಡ ಮಟ್ಟದಲ್ಲಿದೆ. ಅದರಿಂದಲೇ ತುಂಬ ಜನ ಸ್ಟಾರ್ಗಳು, ಅಂದರೆ ಕೆಲ ಸ್ಟಾರ್ಗಳು, ಯಂಗ್ಸ್ಟರ್ಸ್ಗಳು ಪ್ರಾಣ ತೆತ್ತಬೇಕಾದಂಥ ಸಮಯ ಬಂತು, ಸಂದರ್ಭ ಬಂತು, ಯಾರ್ಯಾರು ಅನ್ನೋಂಥ ವಿಚಾರ ನಿಮಗೂ ಗೊತ್ತಿರುತ್ತೆ. ಸೊ ನೆಪೋಟಿಸಮ್ ಬಗ್ಗೆ ಬಾಲಿವುಡ್ ಬಿಗ್ ಬಾಸ್ನಲ್ಲಿ ಸಲ್ಮಾನ್ ಖಾನ್ ಎದುರು ಮಾತಾಡುವಷ್ಟು ಗಟ್ಸ್ ಅಂತೂ ಇದೆ, ಮಾತಾಡ್ತೀರಾ ಅನ್ನೋಂಥದ್ದು ನನ್ನ ಪ್ರಶ್ನೆ. ಸಲ್ಮಾನ್ ಏನು ಮೇಡಮ್, ಸಲ್ಮಾನು ಸ್ಟಾರೇ ಮೇಡಮ್. ಎಲ್ಲ ಯಾವುದೋ ಒಂದು ದಿವಸ ನಾವೆಲ್ಲ ಸ್ಟಾರ್ ಆಗಿದ್ದೀವಿ ಮೇಡಮ್. ಐ ಡೋಂಟ್ ಕೇರ್ ಫಾರ್ ಎನಿಥಿಂಗ್. ಇವತ್ತು ಅಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಇವನ್ ಸಲ್ಮಾನ್ಗೆ ಥ್ರೆಟ್ಸ್ ಇದೆ, ಲಾರೆನ್ಸ್ ಬಿಷ್ಣೋಯ್ ಅಂತ. ಇನ್ಫ್ಯಾಕ್ಟ್ ಅದ್ರ ಬಗ್ಗೆ ಸತ್ಯದ ಫ್ಯಾಕ್ಟ್ಸ್ ನಮ್ಮ ಹತ್ರ ಇದೆ. ಅವಕಾಶ ಸಿಕ್ಕರೆ ಅದೇ ಬಿಗ್ ಬಾಸಲ್ಲಿ ಸಲ್ಮಾನ್ದು ಸತ್ಯಗಳನ್ನು ಬಿಚ್ಚಿಡ್ತೀವಿ ನಾವಲ್ಲಿ. ಈಸ್ ಅ ವೆರಿ ಗುಡ್ ಮ್ಯಾನ್, ಈಸ್ ಬಿನ್ ಟೇಕನ್ ಇನ್ ಟು ಮಿಸ್ ಡೈರೆಕ್ಷನ್ಸು. ಸಲ್ಮಾನ್ ಒಬ್ಬ ಒಳ್ಳೆ ವ್ಯಕ್ತಿ, ಅವನೊಬ್ಬ ಒಳ್ಳೆ ನಟ. ಅವನನ್ನು ಗನ್ ಶೂಟ್ ಮಾಡಿ ದಿಕ್ತಪ್ಪಿಸೋದ್ರಲ್ಲಿ ಮುಂಬೈ ಪೊಲೀಸ್ ಕೆಲಸ ಮಾಡಿದೆ. ಮುಂಬೈ ಪೊಲೀಸು ಒಂದು ನಮಕ್ಕರಂ ಕೆಲಸ ಮಾಡಿದೆ. ಅದು ಕೂಡ ಬಿಗ್ ಬಾಸಲ್ಲಿ ಅವಕಾಶ ಸಿಕ್ಕರೆ ಎಕ್ಸ್ಪೋಸ್ ಮಾಡ್ತೀವಿ. ವಿ ಆಲ್ವೇಸ್ ವಿತ್ ದ ಗುಡ್ ಪೀಪಲ್. ಸಲ್ಮಾನ್ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಸ್ವಲ್ಪ ಒಡ್ಡನ್ ಅಂತರ ಬಿಟ್ಟರೆ ಹಾರ್ಟ್ ಈಸ್ ವೆರಿ ಗುಡ್. ಹಂಗಾಗಿ ಅಲ್ಲೂ ಕೂಡ ಕೆಲವೊಂದು ಸತ್ಯಗಳನ್ನ ಬಿಚ್ಚಿಡ್ತೀವಿ ಮೇಡಮ್. ರಿಗಾರ್ಡಿಂಗ್ ಇಸ್ ಓನ್ ಶೂಟಿಂಗ್, ಲಾರೆನ್ಸ್ ಬಿಷ್ಣೋಯ್ ಅಂತ ಒಬ್ಬ ಇಂಟರ್ನ್ಯಾಷನಲ್ ಗ್ಯಾಂಗ್ಸ್ಟರ್ ಅಂತ ಪ್ರೊಜೆಕ್ಟ್ ಮಾಡಿಕೊಂಡು ಯಾರೋ ತಲೆಗೆ ಬಟ್ಟೆ ಇಲ್ದರು ಅಥವಾ ತಲೆಗಿಲ್ದಂಥವ್ರನ್ನ IB-ನವ್ರು ಅವನ್ನ ಯೂಸ್ ಮಾಡಿಕೊಂಡು ಇವೆಲ್ಲ ಮಾಡ್ತಾ ಇದ್ದಾರೆ ಇವರು. ಇದು ಸತ್ಯ ಬೇರೆಯೇ ಇದೆ. ವಿ ಹ್ಯಾವ್ ಫ್ಯಾಕ್ಟ್ಸ್ ವಿತ್ ಅಸ್.
ಇಲ್ಲಿ ಲಾರೆನ್ಸ್ ಬಿಸ್ನಾ ಇದನ್ನ ತಗೊಂಡೋಗಿ ಗುಜರಾತ್ ಜೈಲಲ್ಲಿ ಕೂಡ ಹಾಕಿ ಅವನನ್ನು ಜ್ಞಾನ ತಪ್ಪಿಸಿ ಅವನ ಹೆಸರಲ್ಲಿ ಒಂದು ಬಿ ಗ್ಯಾಂಗ್ ವರ್ಕ್ ಮಾಡ್ತಾ ಇದೆ. ಕೆನಡಾ ದೇಶದ ಪ್ರೈಮ್ ಮಿನಿಸ್ಟರ್ ಡೈರೆಕ್ಟಾಗಿ ಬೆಟ್ಟನ್ನು ಹೋಮ್ ಮಿನಿಸ್ಟರ್ ಮೇಲೆ ಮಾಡ್ತಾರೆ. ಆ ಮಟ್ಟಕ್ಕೆ ಇದೆಲ್ಲ ಮಾಫಿಯಾ ನಡೀತಾ ಇದೆ. ಗೊತ್ತಿದೆ ಆ ಯಪ್ಪ ಗಡೀಪಾರ್ ಅಂತ, ಬಟ್ ಇಲ್ಲಿ ಈ ಲೆವೆಲಲ್ಲಿ ಇದೆಲ್ಲ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಅವ್ರು ಅಂದ್ಕೊಂಡಿದ್ರೆ ಅವರೇ ಬುದ್ಧಿವಂತರು ಗುಜರಾತೀಸ್ ಅಂತ. ಕನ್ನಡಿಗರು ಯಾವ ಲೆವೆಲ್, ಆಗಿನ ಕಾಲದಲ್ಲಿ ಪ್ರೈಮ್ ಮಿನಿಸ್ಟರ್ ಕೊಟ್ಟವ್ರು ನಾವು ಯಾವ ಲೆವೆಲಲ್ಲಿ ಇರ್ತೀವಿ ಅಂತ ನಿಜವಾಗ್ಲೂ ಗುಜರಾತಿಗಳು ಅರ್ಥ ಮಾಡ್ಕೊಬೇಕು. ಈ ಪ್ರೈಮ್ ಮಿನಿಸ್ಟರ್ ಪಟ್ಟ ಅನ್ನೋದು ಯಾರಿಗೂ ಶಾಶ್ವತ ಅಲ್ಲ. ಅವತ್ತು ಕನ್ನಡಿಗರ ಕೈಯಲ್ಲಿತ್ತು, ಈಗ ಗುಜರಾತಿಗಳ ಕೈಯಲ್ಲಿದೆ, ನಾಳೆ ಮತ್ತೆ ಕನ್ನಡಿಗರ ಕೈಯಲ್ಲಿ ಬರ್ಬೋದು. ಬಂದರೆ ಮಾತ್ರ ಕರ್ನಾಟಕ ಸಿ ಎಮ್ ಎಲ್ಲ ಪ್ರೈಮ್ ಮಿನಿಸ್ಟರ್ ಆದರೆ ನ್ಯಾಷನಲ್ ಲೆವೆಲಿ ಸ್ಯಾನಿಟೈಸ್ ಮಾಡಬೇಕಾಗಿದೆ. ದೇಶಗಳನ್ನು ಇವತ್ತು ನೋಡಿ, ನಮ್ಮ ಕೆನಡಾ ದೇಶದ ಎಂಬೆಸಿನ ಕಿಕ್ಔಟ್ ಮಾಡಿದ್ದಾರೆ. ಈಗ ನಮ್ಮ ಕೆನಡಾದಲ್ಲಿ ಕರ್ನಾಟಕದ ಒಂದು 15-20 ಜನ ಕೆಲಸ ಮಾಡ್ತಾರೆ. ನಮಗೆ ದೇಶದ ಬಾಂಧವ್ಯ ಬೇಕಾಗಿದೆ. ನಮಗೆ ಗುಂಡಾಯಿಸಮ್ ಬೇಕಾಗಿಲ್ಲ, ನಮಗೆ ಗನ್ ಕಲ್ಚರ್ ಬೇಕಾಗಿಲ್ಲ, ಬಾಂಬ್ ಕಲ್ಚರ್ ಬೇಕಾಗಿಲ್ಲ, ನಮಗೆ ಒಬ್ರಿಗೊಬ್ರು ಕಿತ್ತಾಡೋದು ಬೇಕಾಗಿಲ್ಲ. ಆ ಕಲ್ಚರ್ಗಳನ್ನ ಇಂಟರ್ನ್ಯಾಷನಲ್ ಲೆವೆಲು ಸಹ ಇವತ್ತಿನ ಗೌರ್ಮೆಂಟ್ ಮಾಡ್ತಾ ಇದೆ ಅಂತ ಕೆನಡಾ ಗೌರ್ಮೆಂಟ್ ಡೈರೆಕ್ಟ್ ಆಪಾದನೆ ಮಾಡಿದೆ. ಅದನ್ನು ತಳ್ಳಾಗ್ತಾ ಇದ್ದಾರೆ ಇವರು. ಬಟ್ ಅಪೋಸಿಷನ್ ಲೀಡರ್ ಆದಂಥ ರಾಹುಲ್ ಗಾಂಧಿ ನಿಜವಾಗ್ಲೂ ಅಪೋಸಿಷನ್ ಲೀಡರ್ ಆಗಿದ್ದರೆ ಈ ಪ್ರಶ್ನೆಗಳನ್ನು ಅಟ್ಲೀಸ್ಟ್ 0 ಅವರ್ಸಲ್ಲಿ ಪ್ರಶ್ನೆ ಮಾಡಿ ಜನರುಗಳಿಗೆ ಅದನ್ನು ತಿಳಿಸ್ಬೇಕು. ಅದು ಅಪೋಸಿಷನ್ ಲೀಡರ್ ಕೆಲಸ. ಅದನ್ನು ಕಾಂಗ್ರೆಸ್ ಮಾಡುತ್ತೆ ಅಂದ್ಕೊಂಡಿದ್ದೀವಿ. ಮಾಡಿಲ್ಲ ಅಂತಂದರೆ ಐ ಥಿಂಕ್ ಒಂದು ಸಮಯದಲ್ಲಿ ಮೋಸ್ಟ್ಲಿ ಕರ್ನಾಟಕದ ರೆಪ್ರೆಸೆಂಟೇಟಿವ್ ಆಗಿ ಎಂಬಿ ಆದರೆ ಡೆಫಿನೆಟಾಗಿ ಪ್ರಶ್ನೆಗಳನ್ನ ಕೇಳ್ತೀವಿ ಮೇಡಮ್. ದೇಶವನ್ನು ಪೀಸ್ ಮಾಡಿ ತಿನ್ನೋದಲ್ಲ ಮೇಡಮ್. ದೇಶವನ್ನು ಉಳಿಸೋದು ಇಂಪಾರ್ಟೆಂಟು, ದೇಶಕ್ಕೋಸ್ಕರ ಜೀವನ ಮಾಡೋದು ಇಂಪಾರ್ಟೆಂಟು. ಅದು ಮಾಡ್ತೀವಿ ಮೇಡಮ್. 24 ಅವರ್ಸಲ್ಲಿ ಅದು ಎಷ್ಟು ಟೈಮು ನಿಮಗೆ ಅಂತ ಕೊಡ್ತಿರೋ ಗೊತ್ತಿಲ್ಲ. ಇಷ್ಟೆಲ್ಲ ವಿಚಾರಗಳನ್ನ ಕಲೆ ಹಾಕಬೇಕು, ತಿಳ್ಕೊಳ್ಬೇಕು ಅಂದರೆ ತಮಾಷೆ ಮಾತಲ್ಲ ಸರ್. ಇರಲಿ, ಒಳ್ಳೇದಾಗಲಿ. ಬಟ್ ಗೋವಾದಲ್ಲಿ ಒಂದು ಟೈಮಲ್ಲಿ ಒಂದೊತ್ತಿನ ಊಟಕ್ಕೆ ಪರದಾಡ್ತಿದ್ದಂಥ ನಮ್ಮ ಜಗ್ಗಿ ಬಾಯ್ ಇವತ್ತು ಕೋಟಿಗಳನ್ನ ಎಣಿಸ್ತಾ ಇದ್ದಾರೆ. ಲಕ್ಷ ಅಲ್ಲ, ಕೋಟಿಗಳನ್ನ ಎಣಿಸ್ತಾ ಇದ್ದೀನಿ ಅನ್ನುವಂಥ ಮಾತು ಒಂದು ವಾಯ್ಸ್ ನೋಟಲ್ಲಿ ಕೇಳಿದೆ. ಸೊ ಅದೇ ಕೋಟಿ ಲೈನ್ಡ್ ಅಪ್ ಒಂದು ಸಮಯದಲ್ಲಿ ಅಲ್ಲ, ಇಟ್ಸ್ ಆನ್ ರೆಕಾರ್ಡ್. 5 ದಿವಸ ನಾನು ನನ್ನ ಮಗಳು ಊಟ ಮಾಡಿಲ್ಲ. ನನಗೆ ಒಂದು ತುತ್ತು ಅನ್ನದ ಬೆಲೆ ಗೊತ್ತಿದೆ. ಜೋಬಲ್ ಕಾಸಿಲ್ಲ ಅಂತಂದರೆ ನನ್ನ ಬೆಲೆ ಗೊತ್ತಾಗಿದೆ. ಅದೇ ಹೇಳ್ತಾರಲ್ಲ, ಖಾಲಿ ಜೇಬ್ ಮತ್ತು ಖಾಲಿ ಪೇಟ್ ಜೋ ಸಿಕ್ಕಾತಾ ಏನಾ ದುನಿಯಾ ಕಾ ಕೊಯ್ ಬಿ ಯೂನಿವರ್ಸಿಟಿ ನೈ ಸಿಕ್ಕಾತ. ಅಂದರೆ ಖಾಲಿ ಹೊಟ್ಟೆ ಮತ್ತು ಖಾಲಿ ಜೇಬು ಏನು ಪಾಠ ಹೇಳ್ಕೊಡ್ತೆ ದುನಿಯಾದ ಯಾವುದೇ ಯೂನಿವರ್ಸಿಟಿ ಹೇಳ್ಕೊಡಲ್ಲ ಅಂತ. ಆ ಪಾಠ ನಾನು ಕಲ್ತ್ಕೊಂಡೆ ಇಲ್ಲಿಗೆ ಬಂದಿರೋದು. ಆ ಹೊಟ್ಟೆ ಹುಸಿ ಬೆಲೆ ಗೊತ್ತಿದೆ, ನನಗೆ ಆ ಕಣ್ಣೀರಿನ ಬೆಲೆ ಗೊತ್ತಿದೆ. ಆವತ್ತಿನ ಪರಿಸ್ಥಿತಿನಲ್ಲಿ ಒಂದು ಪುಟ್ಟ ಮಗು ನನಗೆ ಊಟ ಅಂತ ಕೇಳಿದಾಗ ಇಲ್ಲ ಅಂದಾಗ ನನಗೆ ಎಷ್ಟು ನೋವಾಗಿದೆ ಗೊತ್ತಿದೆ. ಆ ನೋವನ್ನು ಸಮಾಜದಲ್ಲಿ ನಾನು ನೋಡ್ತಾ ಇದ್ದೀನಿ. ಪ್ರತಿಯೊಂದು ಕಣ್ಣೀರು, ಪ್ರತಿಯೊಬ್ಬರು ಕಣ್ಣೀರು ಬರ್ತಾರ ಕಣ್ಣೀರು ಕೂಡ ನನ್ನ ಕಣ್ಣೀರಾಗಿದೆ. ಆ ಕಣ್ಣೀರು ನನಗೆ ಫೀಲ್ ಆಗುತ್ತೆ. ಈ ಸಮಾಜವನ್ನು ಸೃಷ್ಟಿ ಮಾಡೇ ಮಾಡ್ತೀವಿ. ದೇಶವನ್ನು ಸಮೃದ್ಧಿ ಮಾಡಬೇಕಾಗಿದೆ. ಬೇರೆ ದೇಶಗಳ ಜೊತೆ ನಮ್ಮ ದೇಶದ ಸಂಬಂಧ ಚೆನ್ನಾಗಿರಬೇಕು. ಕೆನಡಾಗೆ ನಮ್ಮ ಜನ ವಲಸೆ ಹೋಗ್ತಾರೆ ಕೆಲಸ ಮಾಡೋಕ್ಕೆ. ಕೆನಡಾ ದೇಶದ ಸಂಬಂಧ ಇವತ್ತು ಹದಗೆಡಿಸ್ಕೊಂಡಿದ್ದೀವಿ ನಾವು. ಯಾರೋ ಒಬ್ಬ ಗುಜರಾತಿಗಳ ಕೈಗೆ ದೇಶದ ಆಡಳಿತವನ್ನು ಕೊಟ್ಟು ಯಾವುದೋ ಒಂದು ಧರ್ಮದ ಹೆಸರಲ್ಲಿ ವಿ ಆರ್ ಗೋಯಿಂಗ್ ಟು ಸೆಟ್ ಇಟ್ ರೈಟ್. ಕಾನ್ಸ್ಟಿಟ್ಯೂಷನ್ ಸ್ಪಿರಿಟ್ಸನ್ನು ಒತ್ತೆ ವಾಪಸ್ ತೊಗೊಂಬಂದು ದೇಶದಲ್ಲಿ ಇಡ್ತೀವಿ, ಪಾರ್ಲಿಮೆಂಟಲ್ಲಿ ಇಡ್ತೀವಿ, ನಮ್ಮ ಕರ್ನಾಟಕದ ವಿಧಾನಸೌಧದಲ್ಲಿ ಇಡ್ತೀವಿ. ಜನರ ಮುಖದಲ್ಲಿ ನಗು ಬರಬೇಕು, ನಮಗೆ ಖುಷಿ ಆಗಬೇಕು, ಈ ಸಮಾಜ ಕ್ರೈಮ್ ಮುಕ್ತವಾಗಬೇಕು, ಭ್ರಷ್ಟಾಚಾರವಿಲ್ಲದೆ ನಮ್ಮ ಆಡಳಿತ ನಡೀಬೇಕು. ಇದೇ ನಮ್ಮ ಉದ್ದೇಶ. ಎಲ್ಲರೂ ಖುಷಿಯಾಗಿರಬೇಕು. ಅಟ್ ದ ಸೇಮ್ ಟೈಮ್ ಕೊನೆಯದಾಗಿ ಹೇಳ್ತೀನಿ, ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ 80,000 ಸಂಬಳ ಮಾಡಬೇಕು ಅಂತ ನಾನು ಬೇಡ್ಕೊತಾ ಇದ್ದೀನಿ. ದಯಮಾಡಿ ಸಿದ್ದರಾಮಯ್ಯನವರೇ ಆ 80,000 ಆ ಸ್ಯಾಲ್ರಿನ ತಮಿಳ್ನಾಡು ಥರ ದಯವಿಟ್ಟು ಮಾಡಿ. ನಾನು ನಿಮಗೆ ಪಿಟಿಷನ್ ಸಹ ಬರೆದಿದ್ದೀನಿ. ಜೊತೆಯಲ್ಲಿ 3 ಶಿಫ್ಟ್ ಮಾಡಿ ಅಂತೇಳಿ. ಯಾಕಂದರೆ 2 ಶಿಫ್ಟ್ ಇದೆ ಪೊಲೀಸರು. ವಾರಕ್ಕೊಂದು ರಜಾ ಕೊಡಿ. ಅವರು ಹೆಂಡ್ರು ಮಕ್ಕಳು ಡೈವರ್ಸ್ ಆಗೋ ಮಟ್ಟಕ್ಕೆ ಬಂದ್ಬಿಟ್ಟಾರೆ ಪೊಲೀಸ್ ಕಾನ್ಸ್ಟೇಬಲ್ಗಳು. ಇವತ್ತು CM ಹೋಗಲ್ಲ, IPSಗಳು ಹೋಗೋದು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗಳೇ ಹಿಡ್ಕೊಂಬರೋಕ್ಕೆ. ಒಬ್ಬ ಸೈಕೋನ್ ಹಿಡ್ಕೊಂಬರ್ದವ್ರೆ, ಒಬ್ಬ ಕಿಲ್ಲರ್ನ ಹಿಡ್ಕೊಂಬರ್ತಾರೆ, ಒಬ್ಬ ಜಗದೀಶ್ನ ಹಿಡ್ಕೊಂಬರ್ತಾರೆ. ಎಲ್ಲರನ್ನೂ ಹಿಡ್ಕೊಂಬರೋ ಅವರಾದರೆ ಇಂಥ ಪವರ್ಫುಲ್ ಜಗದೀಶನ್ ಕೂಡ ಹಿಡ್ಕೊಂಬರ್ತಾರೆ ಅನ್ನೋಕ್ಕೆ ಯಾವ ಸ್ಕಾಟ್ಲ್ಯಾಂಡ್ ಪೊಲೀಸ್ಗೂ ನಮ್ಮ ಪೊಲೀಸರು ಕಡಿಮೆ ಇಲ್ಲ. ಅವರಿಗೆ ಸೌಕರ್ಯ ಕೊಡಬೇಕು, 3 ಶಿಫ್ಟ್ ಮಾಡಬೇಕು, ವಾರಕ್ಕೊಂದು ರಜಾ ಕೊಡಬೇಕು, ವರ್ಷಕ್ಕೊಂದು ಹೆಂಡತಿ ಮಕ್ಕಳ ಜೊತೆ ಸುತ್ತಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು, ಕ್ಯಾಂಟೀನ್ ಕೊಡಬೇಕು, ಅವ್ರ ಮಕ್ಕಳು ಸ್ಕೂಲ್ ಕೊಡಬೇಕು. ಮೇಡಮ್ ಇಷ್ಟು ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ, ₹1 ಅವರು ಲಂಚ ಮುಟ್ಟಲ್ಲ. ಲಂಚ ಮುಕ್ತವಾಗಿ ನಮ್ಮ ಪೊಲೀಸ್ ಇಲಾಖೆ ಇರ್ತದೆ. ಇವತ್ತು ಲಂಚ ತೊಗೊತಾ ಇದ್ರೆ ಅವ್ರಿಗೆ ಸಂಬಳ ನೆಟ್ಟಕ್ಕೆ ಕೊಡ್ತಾಯಿಲ್ಲ. ಲಂಚ ತೊಗೊತಾರೆ ಏನು ಮಾಡ್ತಾರೆ? ಇವತ್ತಿನ ಬರ್ತಿರೋ ಸರ್ಕಾರಗಳು ಬಕಾಸುರುಗಳು, ಅವ್ರು ತಿನ್ನೋಕ್ಕೆ ಲಾಯಕ್ಕಿಲ್ಲ. ಇನ್ನು ನಮ್ಮ ಕೆಲಸ ಮಾಡೋರಿಗೆ ಎಲ್ಲಿ ಕೊಡ್ತಾರೆ? ಇದೆಲ್ಲ ಬದಲಾವಣೆ ಆಗ್ಬೇಕು ಮೇಡಮ್. ಸರ್, ನಮ್ಮ ಬಿಗ್ ಬಾಸ್ ಶೋನಿಂದ ನಿಮ್ಗೆ ಇಷ್ಟೆಲ್ಲ ಪಾಪ್ಯುಲಾರಿಟಿ ಸಿಕ್ಕಿದ್ದು, ಇಷ್ಟು ಜನಪ್ರಿಯತೆ ಸಿಕ್ಕಿದ್ದು ಮುಂಚೆನೂ ಇತ್ತು. ಬಟ್ ಒಂದು ತೂಕ ಜಾಸ್ತಿ ಆಗ್ಲಿಕ್ಕೆ ಸೊ ಇವಾಗ ಫೈನಲಿ ಬಿಗ್ ಬಾಸ್ ನೀವು ಹಿಂದಿಗೆ ಹೋಗ್ಬಿಟ್ರೆ ನಮ್ಮ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡೋರು ಯಾರು? ನಮ್ಮ ಬಿಗ್ ಬಾಸ್ ಬಗ್ಗೆ ಮಾತಾಡೋದು ಇಲ್ಲ. ಈಗ ನನಗೆ ಅದು ಬೇಸಿಕಲಿ ಈಗ ನನಗೂ ಮತ್ತೆ ಅದೇ ಬಾಲಿವುಡ್ ಬಿಗ್ ಬಾಸ್ಗೂ ಇಲ್ಲಿಗೆ ಏನು ಕ್ಲಾಶ್ ಆಗ್ತಾ ಇದೆ ಅಂತಂದರೆ, ನಾನು ಪರ್ಟಿಕ್ಯುಲರ್ಲಿ ಇಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ನಾನು ಕೇಳ್ತಾ ಇದ್ದೀನಿ. ದಿಸ್ ಇಸ್ ಮೈ ಕಂಡೀಷನು. ಯಾಕಂದ್ರೆ ನನ್ನ ಜನ ಇಲ್ಲಿ ನಾನು ಬೆಳೆಸಿದ್ದು ಅಟ್ಲೀಸ್ಟ್ ಲಾಸ್ಟ್ 3 ವೀಕ್ಸ್ ನಾನು ಇಲ್ಲಿ ಇರಲೇಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಅವರು ಇಲ್ಲ ಪೂರ್ತಿ ಅಲ್ಲಿ ಬನ್ನಿ ಅಂತ ಹೇಳ್ತಾರೆ. ನಾನು ಹೇಳಿದೆ ಲಾಸ್ಟ್ 3 ವೀಕ್ಸ್ ನನ್ನ ಬಿಟ್ಬಿಡಿ. ಇದು ನನ್ನ ಜನಕ್ಕೆ ನಾನು ಎಂಟರ್ಟೈನ್ಮೆಂಟ್, ನನಗೇನು ಗೆಲ್ಲೋದು ಬೇಕಾಗಿಲ್ಲ, ನಾನು ಕಪ್ಪು ತೊಗೊಳೋದು ಬೇಕಲ್ಲ, ನಾನು ಕಪ್ಪು ಬೇಡ ನನಗೆ. ಬಟ್ ಐ ವಾಂಟ್ ಟು ಬಿ ವಿತ್ ದಟ್ ಕಪ್. ಆ ಕಪ್ಪು ಯಾರು ಗೆಲ್ತಾನೆ ಅವ್ರ ಜೊತೆ ನಾನು ನಿಂತ್ಕೊಬೇಕು, ಜನರಿಗೆ ನಾನು ಮನೋರಂಜನೆ ಕೊಡಬೇಕು. ಹಂಗಾಗಿ 3 ವಾರ ನಾನು ಇಲ್ಲಿ ಅವಕಾಶ ಕೇಳ್ತಾ ಇದ್ದೀನಿ. ಮಿಕ್ಕಿದ ಬೇಕಾದ್ರೆ ನಾನು ಬಾಲಿವುಡಲ್ಲಿ ಬೇಕಾದ್ರೆ ಇದು ಮಾಡ್ತೀನಿ. ದಟ್ ಈಸ್ ವಾಟ್ ಮೈ ರಿಕ್ವೆಸ್ಟ್ ಇಸ್. ಈ ಡೇಟ್ ಮ್ಯಾನೇಜ್ಮೆಂಟಲ್ಲಿ ಸ್ವಲ್ಪ ನಮಗೂ ಅವ್ರಿಗೆ ವ್ಯತ್ಯಾಸಗಳಿದೆ. ಐ ಥಿಂಕ್ ದೇ ಆರ್ ವರ್ಕಿಂಗ್. ನನ್ನ ಫೀಸಿಬಲ್ ಆಗಂಗೆ ವರ್ಕ್ ಮಾಡ್ತಾ ಇದ್ದಾರೆ ಮೇಡಮ್.
ಸರ್ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಬಿಗ್ ಬಾಸ್ ಮನೆಯಿಂದ ಬಂದು ಫಸ್ಟ್ ನನಗೆ ರಿಯಾಕ್ಷನ್ ಕೊಟ್ಟಿದ್ರಿ. ಬಾಲಿವುಡ್ ಬಿಗ್ ಬಾಸ್ಗೆ ಹೋಗಿ ಅಲ್ಲೂ ಕೂಡ ನಮ್ಮ ಕನ್ನಡದ ಒಂದು ಕೆಪಾಸಿಟಿ ಏನು, ನಮ್ಮ ಕನ್ನಡ ಬಿಗ್ ಬಾಸ್ ಸ್ಪರ್ಧಿಗಳ ಕ್ಯಾಲಿಬರ್ ಏನು ಅನ್ನೋದು ಅಲ್ಲೂ ಗೊತ್ತಾಗ್ಲಿ ಅನ್ನೋದೇ ನನ್ನ ಆಶೆ. ನನ್ನ ಕೊನೆ ಮಾತು, ನಿಮಗೆ ರೆಸಾರ್ಟ್ ರಾಜಕಾರಣದ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ನನಗೆ ಗೊತ್ತಿಲ್ಲ. ನಿನ್ನೆ ಭೈರತಿ ರಣಗಲ್ ಸಿನಿಮಾದಲ್ಲಿ ನಮ್ಮ ರಕ್ಷಣೆ ಅಂದರೆ ನಮ್ಮ ಕಾರ್ಮಿಕರನ್ನ, ನಮ್ಮ ರೈತರನ್ನ ರಕ್ಷಣೆ ಮಾಡೋದಕ್ಕೆ ಶಿವಣ್ಣ ಅದರಲ್ಲಿ ಎಲ್ಲ ಎಮ್ ಎಲ್ ಎಗಳಿಗೂ ಅವ್ರು ಎಷ್ಟೆಷ್ಟು ಕೆಜಿ ತೂಗ್ತಾರೋ ಅಷ್ಟೆಷ್ಟು ಕೆಜಿ ತುಲಾಭಾರ ಮಾಡಿ ದುಡ್ಡು ಕೊಟ್ಬಿಟ್ಟು ಅವ್ರದ್ದೇ ಆದಂಥ ಒಂದು ಪಕ್ಷನ ಅಂದ್ರೆ ಅವ್ರ ಪರವಾಗಿರ್ತಕ್ಕಂಥ ವ್ಯಕ್ತಿನ ನಿಲ್ಲಿಸಿ ಗೆಲ್ಲಿಸ್ಕೊಳ್ತಾರೆ. ಮುಂದಿನ ದಿನಗಳಲ್ಲಿ ಆ ರೀತಿಯ ಸಮಯ ಸಂದರ್ಭ ಬಂದ್ರೆ ಕೋಟಿಗಳಿಗೆ ಬೆಲೆ ಬಾಳ್ತಕ್ಕಂಥ ನೀವು ಅವರೆಷ್ಟು ತೂಗ್ತಾರೋ ಅಷ್ಟೇ ತುಲಾಭಾರ ಮಾಡಿ ದುಡ್ಡು ಕೊಟ್ಟು ನಮ್ಮ ಜನರ ಪರವಾಗಿರಿ ಅನ್ನೋದೇ ನನ್ನ ಆಶಯ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಲಾಯರ್ ಜಗದೀಶ್ ಅವರ ಮಾತುಗಳಾಗಿತ್ತು. ಬಾಲಿವುಡ್ ಬಿಗ್ ಬಾಸ್ ಅಂಗಳದಿಂದ ಅವರಿಗೆ ಒಂದು ಬಿಗ್ ಆಫರ್ ಬಂದಿದೆ. ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಭರ್ಜರಿಯಾಗಿ ಎಂಟ್ರಿ ಕೊಡಬೇಕು ಅನ್ನೋಂಥದ್ದು ಅವರ ಆಶೆ, ನಮ್ಮ ಆಶಯ ಕೂಡ. ನಮ್ಮ ಕನ್ನಡಿಗರ ಕೆಪಾಸಿಟಿ ಏನು, ಕರ್ನಾಟಕದ ಕಲಾವಿದರ ತಾಕತ್ತೇನು ಅನ್ನೋಂಥದ್ದು ಇವತ್ತು ಇಡೀ ಭಾರತೀಯ ಚಿತ್ರರಂಗಕ್ಕೆ ಗೊತ್ತಾಗಿದೆ. ಸೊ ಕನ್ನಡ ಬಿಗ್ ಬಾಸ್ ಇಂದ ಬಾಲಿವುಡ್ ಬಿಗ್ ಬಾಸ್ ಹೋಗುವಂತ ಹಾದಿಯಲ್ಲಿದ್ದಾರೆ ಲಾಯರ್ ಜಗದೀಶ್ ಅವರು. ಅವ್ರಿಗೆ ಒಳ್ಳೇದಾಗ್ಲಿ. ಅಲ್ಲೂ ಕೂಡ ಎಂಟರ್ಟೈನ್ಮೆಂಟ್ ಮಾಡ್ತಾ ಒಂದು ವೇಳೆ ಅವಕಾಶ ಸಿಕ್ಕರೆ ಬಾಲಿವುಡ್ ಬಿಗ್ ಬಾಸ್ನಲ್ಲಿ ಅವರೇ ಕೂಡ ಟ್ರೋಫಿ ಹಿಡೀಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.